ಅದಕ್ಕಿಂತ ಮೊದಲು ನಾವು ಮಂಗಳಾಚರಣೆಯನ್ನ ಮಾಡೋಣ, ಆಮೇಲೆ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ. ಇವತ್ತು ನಾವು ರಿವಿಷನ್ ಮಾಡೋರಿದ್ದೀವಿ, ಹಾಗಾಗಿ ಮಂಗಳಾಚರಣೆಯಲ್ಲಿ ದರ್ಶನ ಪಾಠವನ್ನ ತೆಗೆದುಕೊಳ್ಳೋಣ. ಮೊದಲನೇ ಪೇಜದಲ್ಲಿ ದರ್ಶನ ಪಾಠ ಇದೆ, ಅದನ್ನ ತೆಗೆದುಕೊಳ್ಳೋಣ. ದರ್ಶನಂ ದೇವ ದೇವಸ್ಯ ದರ್ಶನಂ ಪಾಪನಾಶನಂ ದರ್ಶನಂ ಸ್ವರ್ಗ ಸೋಪಾನಂ ದರ್ಶನಂ ಮೋಕ್ಷ ಸಾಧನಂ ದರ್ಶನೇನ ಜಿನೇಂದ್ರಾಣಾಂ ಸಾಧುನಾಂ ವಂದನೇನ ಚ ನ ಚಿರಂ ತಿಷ್ಠತೆ ಪಾಪಂ ಛಿದ್ರಹಸ್ತೆ ಯಥೋದಕಂ वीतरागमुखं दृष्ट्वा पद्मराग समप्रभं नैकजन्म कृतं पापं दर्शनेन विनश्यति दर्शनं जिनसूर्यस्य संसारध्वान्तनाशनं बोधनं चित्तपद्मस्य समस्तार्थप्रकाशनं दर्शनं जिनचन्द्रस्य सद्धर्मामृतवर्षणं जन्मदाह विनाशाय वर्धनं सुखवारिदे जीवादितत्व प्रतिदर्शकाय सम्यक्त्वमुख्याष्टगुणाश्रयाय प्रशान्तरूपाय दिगंबराय देवादिदेवाय नमो जिनाय चिदानन्दैकरूपाय जिनाय परमात्मने परमात्मप्रकाशाय नित्यं सिद्धात्मने नमः अनन्तानन्त संसार संततिच्छेद कारणं जिनराज पदाम्बोज स्मरणं शरणं मम अन्यथा शरणं नास्ति त्वमेव शरणं मम तस्मात् कारुण्य भावेन रक्ष रक्ष जिनेश्वरः नहि त्राता नहि त्राता जगत्त्रये वीतरागत परो देवो न भूतो न भविष्यति जिने भक्तिर् दिने दिने सदा मेस्तु भवे भवे विघ्नोगा प्रलयं यान्ति शाकिनीभूतपन्नगः विषं निर्विशितां यान्ति स्तूयमाने जिनेश्वरे जन्म जन्म कृतं पापं जन्म कोटि समार्जितं जन्म मृत्यु जरा मूलं हन्यते जिनदर्शनात् आद्याभवत् सफलतानयनद्वयस्य देवत्वदीय चरणाम्बुज वीक्षणेन अद्य त्रिलोकतिलक प्रतिभासते मे संसार वारिधिरयं चुलक प्रमाणम। जय बोलो अरिहंत परमेष्ठी भगवान की जय हो। संत शिरोमणि आचार्य भगवान श्री विद्यासागर जी महाराज की जय हो। विद्या शिरोमणि आचार्य भगवान श्री समय सागर जी महाराज की जय हो। निर्यापक श्रमण मुनि श्री
योग सागर जी, नियम सागर जी, सुधा सागर जी, आदि मुनिराजों की जय हो। समस्त मुनि संघ की जय हो। ಎಲ್ಲರಿಗೂ ಜೈ ಜಿನೇಂದ್ರ. ಎಲ್ಲರಿಗೂ ವಾಯ್ಸ್ ಕೇಳ್ತಾ ಇದೆಯಾ? ವಂದನಾ ದೀದಿ, ಕೇಳಿಸ್ತಿದೆ. ಕೇಳ್ತಿದೆಯಲ್ಲ. ಇವತ್ತು ನಾವು ಪಾಠ 5 ಅಖಂಡದ ಪಾಠ 5 ರತ್ನತ್ರಯ ಎಂಬ ಪಾಠ ಇದೆ. ಆ ಪಾಠದ ರಿವಿಷನ್ ವನ್ನ ಮಾಡೋಣ ಇವತ್ತ. ಅದಕ್ಕಾಗಿ ಕ್ವಶನ್ ಆನ್ಸರ್ ವನ್ನ ಇವತ್ತು ನಾನು ನಿಮಗೆ ಕೇಳ್ತೀನಿ. ಕ್ವಶನ್ ಆನ್ಸರ್ ನೀವು ಆನ್ಸರ್ ಹೇಳಿ, ನಾನು ಕ್ವಶನ್ ವನ್ನ ಕೇಳ್ತೀನಿ. ಪಾಠ ಇದು ಅಭಕ್ಷ ಅಂತಿದೆಯಲ್ಲ ದೀದಿ? ಯಾವ್ದು ದೀದಿ? ಯಾವ್ದು ಯಾವ್ದ್ರ ಬಗ್ಗೆ? ಅಖಂಡದಲ್ಲಿ. ಯಾವ್ದು ದೀದಿ? ಆ ಖಂಡದಲ್ಲಿ ಎಷ್ಟನೇ ಪಾಠ? 5ನೇ ಪಾಠ ರತ್ನತ್ರಯ ಅಂತ ಹೇಳಿ. ಬ ಖಂಡದಲ್ಲಿ 5ನೇ ಪಾಠ ಅಭಕ್ಷ ಅಂತ ಹೇಳಿದೆ, ಆದ್ರೆ ಅಖಂಡದಲ್ಲಿ ರತ್ನತ್ರಯ ಅಂತ ಹೇಳಿ ಇದೆ. ಆ ಖಂಡ ಯಾವ್ದು ಗೊತ್ತಾಗ್ತಿಲ್ಲ. ನಿಮಗೆ ರಿವಿಷನ್ ಮಾಡ್ಲಿಕ್ಕೆ ಮೊದ್ಲಿಂದ ತಗೋಬೇಕಲ್ಲ. ದೀದಿ ಪೇಜ್ ನಂಬರ್ ಹೇಳ್ತೀರಾ? ಪೇಜ್ ನಂಬರ್ 12ನೇ ನಂಬರ್ ಪೇಜ್ ನಂಬರ್. ಹಾ, ಸಿಕ್ಕಿತಾ ಎಲ್ಲರಿಗೂ? ನಾನು 2 ದಿನ ಮುಂಚೆನೆ ಹೇಳಿದ್ದೆ, ಎಲ್ಲರೂ ರಿವಿಷನ್ ದಲ್ಲಿ ನೆನ್ಪಿಟ್ಕೊಡಿ, ರತ್ನತ್ರಯ ಮತ್ತ 6 ದ್ರವ್ಯಗಳು ಪಾಠವನ್ನ ಕೇಳೋಣ ಅಂತೇಳಿ. ಮರ್ತರ? ಹೌದು ದೀದಿ. ಇದು ನಮ್ಮ ಹತ್ರ ಅಂದ್ರೆ ಪುಸ್ತಕ ಇಲ್ಲಲ್ಲ, ಪ್ರಿಂಟ್ ಔಟ್ ಇದೆ. ಅದ್ರಲ್ಲಿ ಅಲ್ಲ, ತಾವು ಹೇಳಿದ್ರಿ, ನಾವು ಮರ್ತಿದ್ದೀವಿ ಸ್ವಲ್ಪ. ಅದೇ ಇದ್ರಲ್ಲಿ ಆ ಖಂಡ ಮತ್ತೆ ಬ ಖಂಡ ಅಂತ ಆತರ ಏನಿಲ್ಲ, ಸುಮ್ಮನೆ ಉದ್ದಕ್ಕೆ ಪೇಜ್ಗಳಷ್ಟೇ ಇದೆ. ಹಾಗಾಗಿ ಸ್ವಲ್ಪ ಗೊಂದಲ ಇದೆ ನಮ್ಗೆ. ನಂಬರ್ ಪೇಜ್ ಅಂದ್ರೆ ಗೊತ್ತಾಗತ್ತಲ್ಲ. ಹೌದು ಹೌದು, ಸಿಕ್ತು. ಇನ್ನು ಇದ್ರಲ್ಲಿ ರತ್ನತ್ರಯ ಅಂತ ಹೇಳಿ, ರತ್ನತ್ರಯ ಅಂದ್ರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ, ಈ 3ರ ಏಕತೆಗೆ ರತ್ನತ್ರಯ ಅಂತ ಹೇಳಿ ಹೇಳಿದ್ದಾರೆ. ಈ 3ರ ಏಕತೆ ಮೋಕ್ಷ ಮಾರ್ಗಕ್ಕೆ ಕಾರಣವಾಗಿದೆ. ಹಾಗಾದ್ರೆ ರತ್ನತ್ರಯ ಮೋಕ್ಷಕ್ಕೆ ಹೋಗಲು ನಮಗೆ ಬುನಾದಿ ಅಂದ್ರೆ ತಳಪಾಯ ಈ ರತ್ನತ್ರಯವೇ ಇದ್ದ ಕಾರಣ ನಾವು ರತ್ನತ್ರಯ ಅಂದ್ರೆ ಏನು, ಆಮೇಲೆ ಅದರ ಮಹತ್ವವನ್ನು ನಾವು ತಿಳಿದುಕೊಂಡಿದ್ದೀವಿ. ಆದ್ರೆ ಈಗ ರಿವಿಷನ್ ದಲ್ಲಿ ನಿಮಗೆ ಕೇಳ್ತಾ ಇದ್ದೀನಿ. ಮೊದಲು ಈಗ ನೀವು ನನಗೆ ಹೇಳ್ಬೇಕು, ಸಮ್ಯಕ್ ದರ್ಶನ ಎಂದರೇನು? ಯಾರು ಹೇಳ್ತೀರಾ? ನಿಜವಾದ ಶ್ರದ್ಧೆಗೆ ಸಮ್ಯಕ್ ದರ್ಶನ. ನಿಜವಾದ ದೇವಶ ಗುರುಗಳ ಸಮ್ಯಕ್ ದರ್ಶನ. ನಿಜವಾದ ಶ್ರದ್ಧೆಗೆ ಸಮ್ಯಕ್ ದರ್ಶನ ಎನ್ನುವರು. ನಿಜವಾದ ದೇವಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧೆ ಮಾಡೋದಕ್ಕೆ ಸಮ್ಯಕ್ ದರ್ಶನ ಅಂತ ಹೇಳಿದ್ರು. ಮತ್ತು 7 ತತ್ವಗಳ ಮೇಲೆ ಶ್ರದ್ಧೆ. ನಿಜವಾದ ದೇವಶಾಸ್ತ್ರ ಗುರು ಮತ್ತು 7 ತತ್ವಗಳ ಮೇಲೆ ಶ್ರದ್ಧೆ ಮಾಡೋದಕ್ಕ ಸಮ್ಯಕ್ ದರ್ಶನ ಅಂತ ಹೇಳಿ ಹೇಳಿದ್ರು. ಆದ್ರೆ ಸಮ್ಯಕ್ ದರ್ಶನದಲ್ಲಿ ಎಷ್ಟು ಭೇದಗಳಿವೆ? 2 ಭೇದಗಳಿವೆ. ಸಮ್ಯಕ್ ದರ್ಶನದಲ್ಲಿ 2 ಭೇದಗಳಿವೆ. ವ್ಯವಹಾರ ಸಮ್ಯಕ್ ದರ್ಶನ, ನಿಶ್ಚಯ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ, ನಿಶ್ಚಯ ಸಮ್ಯಕ್ ದರ್ಶನ. ವ್ಯವಹಾರ ಸಮ್ಯಕ್ ದರ್ಶನ ಮತ್ತು ನಿಶ್ಚಯ ಸಮ್ಯಕ್ ದರ್ಶನ 2 ಭೇದಗಳಿವೆಯಾ? ಹೌದು ದೀದಿ, 2. ಹೌದು, ಇಲ್ಲಿ ನಿಮಗೆ ಹೇಳಿರೋದು ಸಮ್ಯಕ್ ದರ್ಶನದಲ್ಲಿ 2 ಭೇದಗಳು. ಮೊದಲನೇದು ವ್ಯವಹಾರ ಸಮ್ಯಕ್ ದರ್ಶನ ಮತ್ತು ನಿಶ್ಚಯ ಸಮ್ಯಕ್ ದರ್ಶನ. ನಾನು ಯಾಕೆ ಕನ್ಫರ್ಮೇಶನ್ ಮಾಡ್ತೇನೆ ಗೊತ್ತಾ? ನೀವು ಕನ್ಫ್ಯೂಸ್ ಆಗಬಾರ್ದಲ್ಲ, ಅದಕ್ಕಾಗಿ.
ಆಮೇಲೆ ಆತ್ಮವು ಡ್ಯಾಶ್ ಭಿನ್ನವಾಗಿದೆ ಎಂಬ ಶ್ರದ್ಧೆಯೇ ನಿಶ್ಚಯ ಸಮ್ಯಕ್ ದರ್ಶನವಾಗಿದೆ. ಆತ್ಮವು ಡ್ಯಾಶ್ ಗಳಿಂದ ಭಿನ್ನವಾಗಿದೆ ಅಂತ ಹೇಳಿ. ಶರೀರದಿಂದ ಪರದ್ರವ್ಯಗಳಿಂದ ಶರೀರದಿಂದ ಅಲ್ಲ, ಪರದ್ರವ್ಯಗಳಿಂದ. ಪರದ್ರವ್ಯಗಳಿಂದ ಭಿನ್ನವಾಗಿದೆ ಎಂಬ ಶ್ರದ್ಧೆ ಅಲ್ಲ. ಶರೀರನೇ ಇದೆ, ಹೌದು. ಪರದ್ರವ್ಯಗಳು. ಪರದ್ರವ್ಯಗಳಿಂದ ಭಿನ್ನವಾಗಿದೆ. ಈ ನಮ್ಮ ಪಾಠದ ಪ್ರಕಾರ ಆ ಉತ್ತರ ಅಲ್ವಾ ದೀದಿ? ಹೌದು. ಆತ್ಮವು ಶರೀರದಿಂದ ಭಿನ್ನವಾಗಿದೆ ಅಂತ ಹೇಳಿ ಹೇಳಿದ್ದಾರೆ. ಶರೀರ ಕೂಡ ಪರದ್ರವ್ಯ ಇದೆ. ಅದಕ್ಕಾಗಿ ಇಲ್ಲಿ ನಮ್ಮ ಪಾಠದ ಅನುಸಾರ ಶರೀರವು ಸರಿ ಇದೆ, ಆದ್ರೆ ಪಾಠದ ಅನುಸಾರ ಹೇಳಿರೋದು ಪರದ್ರವ್ಯ ಅಂತ ಹೇಳಿ ಹೇಳಿದಾರಲ್ಲ, ಅದಕ್ಕಾಗಿ ಪರದ್ರವ್ಯವನ್ನ ತಿಳಿದುಕೊಳ್ಳೋಣ. ಇಲ್ಲೈತಂದ್ರೆ ಶರೀರ ಅಂದ್ರೂ ಇದು ಪರದ್ರವ್ಯ ಆಗಿರೋದ್ ಕಾರಣ ಅದು ಶರೀರವು ಸರಿಯಾದ ಅನುಸಾರ ಆಗುತ್ತೆ. ಅಂದ್ರೆ ಆತ್ಮವು ಪರದ್ರವ್ಯಗಳಿಂದ ಭಿನ್ನವಾಗಿದೆ. ಸಾರಿ, ನಿಮ್ಮ ಆವಾಜ್ ಕೇಳಿ ಬರ್ತಾ ಇಲ್ಲ. ಇನ್ ಮುಂದೆ ನಾವು ವ್ಯವಹಾರ ಸಮ್ಯಕ್ ದರ್ಶನ ಅಂದ್ರೇನು? ನಿಜವಾದ ದೇವಶಾಸ್ತ್ರ ಗುರುಗಳ ಮೇಲೆ ಯಥಾರ್ಥ ಶ್ರದ್ಧೆಯನ್ನು ಇಡುವುದು. ಮತ್ತೆ ಮತ್ತು 7 ತತ್ವಗಳಲ್ಲಿ 7 ತತ್ವಗಳ ಮೇಲೆ ಶ್ರದ್ಧೆ ಇಡುವುದು. ಮತ್ತೆ ದಯಾಮಯ ಧರ್ಮ 3 ಇದೆ. ಯಥಾರ್ಥ ದೇವಶಾಸ್ತ್ರ ಗುರು, ದಯಾಮಯ ಧರ್ಮ, 7 ತತ್ವಗಳು. ಇವು 3 ಇದೇವಾ? ಹಾ, ಹೌದು ದೀದಿ. ನಮ್ಮ ಪಾಠದ ಪ್ರಕಾರ ಅಷ್ಟೇ, ಅದನ್ನೇ ನಾವು ಹೇಳ್ಬೇಕಲ್ಲ. ಹೌದು. ನಿಮ್ಮ ಪಾಠದ ಪ್ರಕಾರ ದೇವಶಾಸ್ತ್ರ ಗುರು ಮೇಲೆ ಶ್ರದ್ಧೆ ಇಡುವುದು, ಯಥಾರ್ಥ ದಯಾ ಧರ್ಮ ಮತ್ತು ದಯಾಮಯ ಧರ್ಮ ಅಂದ್ರೇನು? ಅಹಿಂಸಾ ಧರ್ಮವೇ ದಯಾಮಯ ಧರ್ಮವಾಗಿದೆ. ಈ ಅಹಿಂಸಾದ ಮೇಲೆ ಮತ್ತು 7 ತತ್ವಗಳ ಮೇಲೆ ನಿಜವಾದ ಮನಸ್ಸಿನಿಂದ ಯಾರು ಅಂದ್ರೆ ದೃಢ ಮನಸ್ಸಿನಿಂದ ಯಾರು ವಿಶ್ವಾಸವನ್ನು ನೀಡ್ತಾರೆ ಅದು ವ್ಯವಹಾರ ಸಮ್ಯಕ್ ದರ್ಶನವಾಗಿದೆ. ನಿಶ್ಚಯ ಸಮ್ಯಕ್ ದರ್ಶನ ಎಂದ್ರೇನು? ಆತ್ಮ ಮತ್ತು ಪರದ್ರವ್ಯಗಳಿಂದ ಭಿನ್ನವಾಗಿದೆ. ಇದೆ ನಿಶ್ಚಯ ಸಮ್ಯಕ್. ಇದು ನಿಶ್ಚಯ ಸಮ್ಯಕ್ ದರ್ಶನ. ಆತ್ಮವು ಪರದ್ರವ್ಯಗಳಿಂದ ಭಿನ್ನವಾಗಿದೆ, ಇದು ನಿಶ್ಚಯ ಸಮ್ಯಕ್ ದರ್ಶನ. ಮತ್ತು ದೇವಶಾಸ್ತ್ರ ಗುರುಗಳ ಮೇಲೆ, ಅದೇ ರೀತಿ ದಯಾಮಯ ಧರ್ಮದ ಮೇಲೆ ಮತ್ತು 7 ತತ್ವಗಳ ಮೇಲೆ ದೃಢ ಮನಸ್ಸಿನಿಂದ ಯಾವ ರೀತಿ ಇದೆ ಏನಿಲ್ಲ ಅದೇ ರೀತಿ ವಿಶ್ವಾಸ ಮಾಡೋದು, ಇದಕ್ಕೇನಂದ್ರು ವ್ಯವಹಾರ ಸಮ್ಯಕ್ ದರ್ಶನ ಅಂತ ಹೇಳಿ ಹೇಳಿದ್ರು. ಅದೇ ರೀತಿ ಮುಂದೆ ನಾವು ಮತ್ತ ಕ್ವಶನ್ ಅನ್ನು ಕೇಳ್ತೀನಿ, ನೋಡೋಣ. ಕ್ವಶನ್ ಈಸಿ ಕೇಳ ಅಥವಾ ಕಠಿಣ ಕೇಳ? 2 ರೀತಿದ್ದು ಕೇಳಿ ದೀದಿ, ಮಿಕ್ಸ್ ಮಾಡಿ. ಸಮ್ಯಕ್ ಜ್ಞಾನದಿಂದ ನಮಗೆ ಯಾವ ಯಾವ ಜ್ಞಾನ ಪ್ರಾಪ್ತವಾಗುವುದು? ಶಾಸ್ತ್ರಗಳನ್ನ ಓದುವುದು. ಹೇಳಿ ಹೇಳಿ ಅಮ್ಮ. ನಿಜವಾದ ಶಾಸ್ತ್ರಗಳನ್ನು ಓದುವುದು, ಓದಿಸುವುದು, ಕೇಳುವುದು, ಕೇಳಿಸುವುದು, ಬಾರಿ ಬಾರಿಗೂ ವಿಚಾರಿಸುವುದು, ಆತ್ಮಚಿಂತನೆ ಮಾಡುವುದು, ಪಾಠಶಾಲೆಗಳನ್ನು ತೆರೆಯುವುದು, ಶಾಸ್ತ್ರದಾನ ಮಾಡುವುದು, ವಿದ್ಯಾರ್ಥಿ ವೇತನ ನೀಡುವುದು, ಇತ್ಯಾದಿಗಳಿಂದ ಸಮ್ಯಕ್ ಜ್ಞಾನ ಪ್ರಾಪ್ತವಾಗುತ್ತೆ. ಇದರಿಂದ ಸಮ್ಯಕ್ ಜ್ಞಾನ ಪ್ರಾಪ್ತಿ ಆಗತ್ತೆ. ಅದೇ ರೀತಿ ಇಲ್ಲದ್ರೆ ನಮಗ ಕೇವಲ ಸಮ್ಯಕ್ ಜ್ಞಾನದಿಂದ
ಯಾವ ಯಾವ ಜ್ಞಾನಗಳು ಪ್ರಾಪ್ತವಾಗುತ್ತವೆ ಅಂತ ಹೇಳಿ ಕೇಳಿದ್ದೇನೆ ನಾನು. ನೀವು ಕೇಳಿದ ಕ್ವಶನ್ ಬೇರೆ ಆನ್ಸರ್. ಆನ್ಸರ್ ಬೇರೆ ಇತ್ತು. ಆತ್ಮಜ್ಞಾನ ಮತ್ತು ಕೇವಲ ಜ್ಞಾನ ಪ್ರಾಪ್ತಿ ಆಗುತ್ತೆ. ಸಮ್ಯಕ್ ಜ್ಞಾನದಿಂದ ಆತ್ಮಜ್ಞಾನ ಮತ್ತು ಕೇವಲ ಜ್ಞಾನ ಪ್ರಾಪ್ತಿ ಆಗತ್ತೆ. ಸಮ್ಯಕ್ ಜ್ಞಾನದ ಪ್ರಾಪ್ತಿಯ ಉಪಾಯಗಳನ್ನ ನೀವು ಹೇಳಿದ್ರಿ ಆಗಡೆ. ಸಮ್ಯಕ್ ಜ್ಞಾನ ಯಾವ ರೀತಿ ಪ್ರಾಪ್ತಿ ಆಗತ್ತೆ ಅಂತ ಅನ್ನೋದ ನೀವ ಹೇಳಿದ್ರಿ. ನಾವ್ ಹೇಳಿದಿಲ್ರಿ ದಿದಿರಿ, ಒಬ್ರ ಅಂಟಿ ಹೇಳಿದ್ರು. ಆಂಟಿ ಹೇಳಿದ್ರು ಆದ್ರೆ ಶುರುವಾತ್ ಮಾಡಿದ್ದು ನೀವು ಅಲ್ಲ? ಹೌದು ಹೌದು, ನನಗೆ ಆಕ್ಚುಲಿ ಪ್ರಶ್ನೆ ಗೊತ್ತಾಗಿರ್ಲಿಲ್ಲ, ತುಂಬಾ ಮಳೆ ಬರ್ತಾ ಇದೆ ದೀದಿ. ಹಾಗೆ ನಾನು ಅವ್ರು ಹೇಳಿದ್ರಲ್ಲ, ಅರ್ಧ ನಿಲ್ಸಿದ್ರು ಅಂತ ನಾನು ಕಂಟಿನ್ಯೂ ಮಾಡಿದೆ. ಇರ್ಲಿ ಪರವಾಗಿಲ್ಲ, ಹಾಗಾಗಿ ಇನ್ನೊಂದ್ಸಲ ಆ ತಪ್ಪು ಮಾಡುದಿಲ್ಲ. ನಮ್ಗೆ ಪ್ರಶ್ನೆಯನ್ನ ಕೂಡ ಸರಿ ಹೇಳಿ ಕೇಳಿ ದೀದಿ, ನೀವು ಉತ್ತರವನ್ನ ಕೂಡ ಸರಿಯಾಗಿ ತಿಳಿಸಿದೀರಿ, ಪರವಾಗಿಲ್ಲ. ಸಮ್ಯಕ್ ಜ್ಞಾನದಿಂದ ಆತ್ಮಜ್ಞಾನ ಮತ್ತು ಕೇವಲ ಜ್ಞಾನ ಪ್ರಾಪ್ತಿ ಆಗತ್ತೆ. ಸಮ್ಯಕ್ ಜ್ಞಾನದ ಮಹತ್ವ ಏನು? ಸಮ್ಯಕ್ ಜ್ಞಾನವಾದ ಮೇಲೆ ತ್ರಿಗುಪ್ತಿಗಳಿಂದ ಜನ್ಮಾಂತರಗಳಲ್ಲಿ ಮಾಡಿದ ಪಾಪ ನಾಶ ಆಗುತ್ತದೆ. ಅಜ್ಞಾನಿ ಜೀವಗಳ ಕೋಟಿ ಕೋಟಿ ಜನ್ಮದವರೆಗೂ ತಪಸ್ಸು ಮಾಡಿದರೂ ನಾಶವಾಗೋದಿಲ್ಲ, ಕೇವಲ ಸಮ್ಯಕ್ ಜ್ಞಾನದಿಂದ ಆಗುತ್ತದೆ. ಸಮ್ಯಕ್ ಜ್ಞಾನ ಯಾವಾಗ ನಮಗೆ ಪ್ರಾಪ್ತಿ ಆಗತ್ತೆ ಅಲ್ಲ, ಮನೋವಚನ ಕಾಯದಿಂದ ನಾವು ಸಮ್ಯಕ್ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡ್ರೆ ಅಲ್ಲಿ ನಾವು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪವನ್ನ ನಾಶ ಮಾಡ್ತೀವಿ. ಒಂದ್ ವೇಳೆ ಅಜ್ಞಾನಿ ಜೀವಗಳ ಕೋಟಿ ಕೋಟಿ ಜನ್ಮದವರೆಗೆ ತಪಸ್ಸು ಮಾಡಿದರೆ ನಾಶವಾಗುವುದಿಲ್ಲ. ಅಂತ ಪಾಪವನ್ನ ನಾವು ಕೇವಲ ಒಂದು ಸಮ್ಯಕ್ ಜ್ಞಾನವಾದ್ಮೇಲೆ ಅಂತಹ ಪಾಪವನ್ನ ನಾವು ನಾಶ ಮಾಡ್ತೀವಿ. ಅಂದ್ರೆ ಸಮ್ಯಕ್ ಜ್ಞಾನದ ಮಹತ್ವ ಇಲ್ಲಿ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪವನ್ನು ಮತ್ತು ಕೋಟಿ ಕೋಟಿ ವರ್ಷದವರೆಗೆ ತಪಸ್ಸು ಮಾಡಿದರೂ ತೀರದಂತ ಅತಿ ನಿಕೃಷ್ಟ ಪಾಪವನ್ನು ನಾವು ಕೂಡ ಈ ಸಮ್ಯಕ್ ಜ್ಞಾನ ಒಂದರಿಂದಲೇ ಅಂತ ಪಾಪಗಳನ್ನು ನಾಶ ಮಾಡಬಹುದಾಗಿದೆ. ಹಾಗಾದ್ರೆ ಸಮ್ಯಕ್ ಜ್ಞಾನದ ಲಕ್ಷಣ ಏನು? ಸಮ್ಯಕ್ ಜ್ಞಾನ ಎಂದರೇನು? ಆತ್ಮವು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಪರದ್ರವ್ಯಗಳಿಂದ ಭಿನ್ನವಾಗಿದೆ ಎಂದು ತಿಳಿದುಕೊಳ್ಳುವುದು ಸಮ್ಯಕ್ ಜ್ಞಾನ, ನಿಶ್ಚಯ ಸಮ್ಯಕ್ ಜ್ಞಾನ. ನಾನು ಕೇಳಿರುವುದು ಕೇವಲ ಸಮ್ಯಕ್ ಜ್ಞಾನ ಎಂದರೇನು. ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ? ಸತ್ಯವಾದುದನ್ನು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ತಿಳಿದುಕೊಳ್ಳುವುದು, ಅದರಲ್ಲಿ ಯಾವುದೇ ಪ್ರಕಾರದ ಸಂಶಯವನ್ನು ಮಾಡದೇ ಇರುವುದು ಸಮ್ಯಕ್ ಜ್ಞಾನ. ಸತ್ಯವಾದದನ್ನು ಯಾವ ರೀತಿ ಇದೆ ಅದೇ ರೀತಿ ತಿಳಿದುಕೊಳ್ಳೋದು ಅಂದ್ರೆ ಸತ್ಯವಾದದನ್ನು ಯಥಾರ್ಥವಾಗಿ ತಿಳಿದುಕೊಳ್ಳೋದೇ ಸಮ್ಯಕ್ ಜ್ಞಾನವಾಗಿದೆ. ನೀವು ಕೇವಲ ಒಂದೇ ಸೆಂಟೆನ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಸತ್ಯವಾದದನ್ನು ಯಥಾರ್ಥವಾಗಿ ಸಂಶಯ ಪಡದೆ ಸಂಶಯ ಮಾಡದೇ ಇರುವುದು, ಸತ್ಯವಾದದನ್ನು ತಿಳಿದುಕೊಳ್ಳೋದು ಮತ್ತು ಸಂಶಯ ಮಾಡದೇ ಇರುವುದು, ಸತ್ಯವಾದದನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದು ಅಥವಾ ಅದರ ಮೇಲೆ ಸಂಶಯ ಮಾಡದೇ ಇರುವುದು ಸಮ್ಯಕ್ ಜ್ಞಾನವಾಗಿದೆ. ಇನ್ನು ಸಮ್ಯಕ್ ದರ್ಶನದ ಮಹತ್ವವನ್ನ ಯಾರು ಹೇಳ್ತೀರಾ? ಬೇರೆಯವರು ಹೇಳಿ. ಎಲ್ಲರ ಹತ್ರ ಬುಕ್ಸ್ ನಿಮ್ ಹತ್ರ PDF ಇದೆ? ಪ್ರಯತ್ನ ಮಾಡಿ, ಬೇರೆಯವರು ಸಹ. ಇಲ್ಲಾದ್ರೆ ಯಾರಾದ್ರೂ ಇದು ಜೆರಾಕ್ಸ್ ಮಾಡ್ಕೊಂಡ್ ಪ್ರಿಂಟ್ ತಕ್ಕೊಂಡಿದ್ರೆ ಅದನ್ನು ನೋಡಿ ಕೂಡ ಹೇಳ್ಬೋದು. ಒಮ್ಮೆ ಸಮ್ಯಕ್ ದರ್ಶನ ಪ್ರಾಪ್ತವಾದರೆ ಅವನು ದರಿದ್ರನಾಗುವುದಿಲ್ಲ, ನಪುಂಸಕ ಆಗುವುದಿಲ್ಲ, ಸ್ತ್ರೀ ಪರ್ಯಾಯದಲ್ಲಿ ಹುಟ್ಟುವುದಿಲ್ಲ, ನಾರಕಿ ಆಗುವುದಿಲ್ಲ, ವಿಕಲಸ್ತ್ರೀ ಆಗುವುದಿಲ್ಲ,
ಹಾ. ವಿಕಲಾಂಗ ಆಗೋದಿಲ್ಲ. ಹ್ಮ್ ಹ್ಮ್. ಒಂದನೇ ನರಕ ಬಿಟ್ಟು 6 ನರಕಗಳಲ್ಲಿ ಜನಿಸುವುದಿಲ್ಲ. ಹಾ. ಪಕ್ಷಿ ಮತ್ತು ಆ ನೀಚ ಕುಲದಲ್ಲಿ ಜನಿಸುವುದಿಲ್ಲ. ಹಾ. ಇವು ಸಮ್ಯಕ್ ದರ್ಶನದ ಮಹತ್ವ ಇದೆ. ಸಮ್ಯಕ್ ದರ್ಶನ ಒಂದಾಗೋದ್ರಿಂದ ನರಕ ನಾವು ನರಕದಲ್ಲಿ ಜನಿಸೋದಿಲ್ಲ. ತಿರ್ಯಂಚು ಕೂಡ ಆಗೋದಿಲ್ಲ. ತಿರ್ಯಂಚದಲ್ಲಿ ಸ್ಥಾವರ ಬರುತ್ತವೆ ಮತ್ತು ವಿಕಲತ್ರಯಗಳು ಬರುತ್ತವೆ ಮತ್ತು ಪಂಚೇಂದ್ರಿಯದಲ್ಲಿ ಪಶು ಪಕ್ಷಿಗಳ ಇವೆಲ್ಲ ಬರುತ್ತವೆ. ಹಾಗಾಗಿ ನಾವು ನರಕಗತಿಯಲ್ಲಿ ಹೋಗೋದಿಲ್ಲ. ತಿರ್ಯಂಚಗತಿಯಲ್ಲಿ ಯಾವುದೇ ತಿರ್ಯಂಚಾಗಿ ಜನ್ಮ ತಾಳೋದಿಲ್ಲ. ಆಮೇಲೆ ಸ್ತ್ರೀ ಪರ್ಯಾಯದಲ್ಲಿ ಜನ್ಮ ತಾಳೋದಿಲ್ಲ. ನಪುಂಸಕ ಪರ್ಯಾಯದಲ್ಲಿ ಜನ್ಮ ತಾಳೋದಿಲ್ಲ. ಆಮೇಲೆ ನೀಚ್ ಕುಲದಲ್ಲಿಯೂ ಕೂಡ ನಾವು ಜನ್ಮ ತಾಳೋದಿಲ್ಲ. ಮತ್ತು ದೇವಗತಿಯಲ್ಲಿ ಭವನತ್ರಿಕದಲ್ಲಿ ಹೋಗಿ ಜನ್ಮ ತಾಳೋದಿಲ್ಲ. ಈ ಕೆಲವೊಂದು ನಿಯಮಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಆಯ್ತು. ಭವನತ್ರಿಕ ಅಂದ್ರೆ ಗೊತ್ತಿದೆಯಲ್ಲ? ಭವನವಾಸಿ, ವೆಂತರ್ವಾಸಿ, ಜ್ಯೋತಿಷವಾಸಿ. ಈ ಮೂರು ದೇವತೆಗಳಲ್ಲಿ ಜನ್ಮ ತಾಳುವುದಿಲ್ಲ. ಮತ್ತು ಇದು 1ನೇ ನರಕ ಯಾವಾಗ ಇದೆ? ಕ್ಷಾಯಿಕ ಸಮ್ಯಕ್ ದರ್ಶನವಾದ ನಂತರ, ಒಂದು ವೇಳೆ ಅವರು ನರಗತಿ ಬಂಧ ಮಾಡಿಕೊಂಡ ನಂತರ ಕ್ಷಾಯಿಕ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡಂತ ಜೀವಿಗಳಿಗೆ ನರಕಗತಿ ಸಂಭವವಿದೆ. ಅದು ತಿರ್ಯಂಚಗತಿಯಲ್ಲಿ ಹೋದ್ರೆ ಅದು ಭೋಗಭೂಮಿಯ ತಿರ್ಯಂಚಿಯಾಗಿ ಹುಟ್ಟುತ್ತದೆ. ಅಂದ್ರೆ ತಿರ್ಯಂಚಗತಿಯನ್ನು ಕಟ್ಟಿಕೊಂಡು ನಂತರ ಇಲ್ಲದ್ರೆ ಸಮ್ಯಕ್ ದರ್ಶನವನ್ನ ಪ್ರಾಪ್ತಿ ಮಾಡಿಕೊಂಡಂತ ಜೀವಿಗಳು ಭೋಗಭೂಮಿಯ ತಿರ್ಯಂಚಗತಿಯಲ್ಲಿ ಹೋಗಿ ಹುಟ್ಟುತ್ತವೆ. ಕರ್ಮ ಭೂಮಿಯಲ್ಲಿ ಹುಟ್ಟೋದಿಲ್ಲ. ಅದೇ ರೀತಿ ಮನುಷ್ಯನಲ್ಲಿಯೂ ಕೂಡ ಮನುಷ್ಯನಾಗಿ ಜನ್ಮ ತಾಳೋದಿದ್ರು ಭೋಗಭೂಮಿಯ ಮನುಷ್ಯನಾಗಿ ಜನ್ಮ ತಾಳ್ತಾನೆ. ಇಲ್ಲಾದ್ರೆ ಕರ್ಮ ಭೂಮಿಯ ಮನುಷ್ಯನಾಗಿ ಜನ್ಮ ತಾಳುವುದಿಲ್ಲ. ಮತ್ತು ದೇವಗತಿಯಲ್ಲಿ ದೇವನಾಗಿ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡಂತ ಜೀವವು ಕೇವಲ ಆತನಿಗೆ ಗತಿ ಬಂಧವಾಗದಿದ್ದರೆ ಆತನು ಕೇವಲ ದೇವಗತಿಯೇ ಮಾತ್ರ ಹೋಗುವನು. ಒಂದ್ ವೇಳೆ ಮೊದಲೇ ಗತಿ ಬಂದ್ ಮಾಡಿಕೊಂಡಿದ್ರೆ ಆತನು ಯಾವ ಗತಿಯನ್ನ ಬಂದ್ ಮಾಡ್ಕೊಂಡಿದ್ದಾನೆ ಅದೇ ಗತಿಯಲ್ಲಿ, ಯಾವ ಆಯುವನ್ನು ಬಂದ್ ಮಾಡ್ಕೊಂಡಿದ್ದಾನೆ ಅದೇ ಗತಿಯಲ್ಲಿ ಆತನಿಗೆ ಹೋಗಬೇಕಾಗುತ್ತದೆ. ಒಂದ್ ವೇಳೆ ಯಾವುದೇ ಆಯುವನ್ನು ಕಟ್ಕೊಂಡಿಲ್ಲ ಅಂದ್ರೆ ದೇವಗತಿಗೆ ಹೋಗ್ತಾನೆ. ಮತ್ತು ಸತ್ತು ದೇವನಾಗೋದಿಲ್ಲ, ನಾರಕಿ ಸತ್ತು ನಾರಕಿ ಆಗೋದಿಲ್ಲ. ಅಂದ್ರೆ ದೇವ ಮರಣ ಹೊಂದಿ ದೇವನಾಗೋದಿಲ್ಲ, ನಾರಕಿ ಮರಣ ಹೊಂದಿ ನಾರಕಿ ಆಗೋದಿಲ್ಲ. ಹಾ. ಮತ್ತು ದೇವ ಮರಣ ಹೊಂದಿ ನಾರಕಿ ಆಗೋದಿಲ್ಲ, ನಾರಕಿ ಮರಣ ಹೊಂದಿ ದೇವನಾಗೋದಿಲ್ಲ. ಕೆಲವೊಂದು ನಿಯಮಗಳು ಇರ್ತವೆ. ಆ ನಿಯಮವನ್ನು ನಾವು ಬಾರಿ ಬಾರಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಮುಂದೆ ಹೇಳಿದ್ದೀರಿ ಅದು ದೇವಗತಿಯಿಂದ ದೇವಗತಿಗೆ ಹೋಗೋದಿಲ್ಲ ಅಂದ್ರೆ ಸಮ್ಯಕ್ ದೃಷ್ಟಿ ಆದಾಗ ಆ ನಿಯಮನ ಅಲ್ಲ ಅದು? ಇಲ್ಲ ದೇವಗತಿಗೆ ಜೀವ ಯಾವಾಗ್ಲಾದ್ರೂ ಅವನು ಮರಣ ಹೊಂದಿ ಯಾವುದೇ ಗತಿಗೆ ಹೋಗ್ಬೇಕಾದ್ರೆ ಆತನು ದೇವ ಪರ್ಯಾಯದಲ್ಲಿ ಜನ್ಮ ತಾಳೋದಿಲ್ಲ. ದೇವಗತಿಗೆ ಹೋದ ನಂತರ ಆತನು ಮನುಷ್ಯ ಪರ್ಯಾಯಕ್ಕೆ ಬರಬೇಕು, ಇಲ್ಲ ಇದ್ರೆ ತಿರ್ಯಂಚಿಯ ಪರ್ಯಾಯಕ್ಕೆ ಬರಬೇಕು. ದೇವ ಮರಣ ಹೊಂದಿ ಮತ್ತೆ ದೇವನಾಗಿ ಹುಟ್ಟೋದಿಲ್ಲ, ದೇವ ಮರಣ ಹೊಂದಿ ನಾರಕಿಯಾಗಿ ಹುಟ್ಟೋದಿಲ್ಲ. ಅದೇ ರೀತಿ ನಾರಕಿ ಕೂಡ ಅದೇ ನಿಯಮ ಇದೆ. ನಾರಕಿ ಮರಣ ಹೊಂದಿ ನರಕಗತಿಯಲ್ಲೇ ಜನ್ಮ ತಾಳೋದಿಲ್ಲ, ನಾರಕಿ ಮರಣ ಹೊಂದಿ ದೇವಗತಿಗೆ ಬಂದು ಜನ್ಮ ತಾಳೋದಿಲ್ಲ. ಇದು ಸಾಮಾನ್ಯ ದೇವ ಮತ್ತು ನಾರಕಿಯರ ವಿಷಯವಿದೆ. ಹೌದು. ಓಕೆ. ಮನುಷ್ಯ ಗತಿಯಿಂದ ಎಲ್ಲಾ ಗತಿಗೂ ಹೋಗ್ಬೋದಲ್ಲ ಹಾಗಾದ್ರೆ?
ಹೌದು, ಮನುಷ್ಯಗತಿಯಿಂದ 4 ಗತಿಯಲ್ಲಿ ಹೋಗಿ ಜನ್ಮ ತಾಳ್ಬಹುದು. ಹೌದು. ಮನುಷ್ಯಗತಿಯಿಂದ ತಿರ್ಯಂಚ ಗತಿಯಿಂದನೂ ಕೂಡ 4 ಗತಿ. ಗತಿಯಲ್ಲಿ ಹೋಗಿ ಜನ್ಮ ತಾಳ್ಬಹುದು. ಮನುಷ್ಯ ಆದ್ರೆ ಮತ್ತು ತಿರ್ಯಂಚ. ಮನುಷ್ಯ ಹಾ. ಮತ್ತು ತಿರ್ಯಂಚ ಎರಡಕ್ಕೂ 4 ಗತಿಗಳಲ್ಲೂ ಮತ್ತೆ ಮತ್ತೆ ಹೋಗ್ಬೋದು. ಹೌದು, ಹೋಗ್ಬೋದು, ಅದಕ್ಕೇನ್ ಸಂಬಂಧ ಇಲ್ಲ. ಅಂದ್ರೆ ಮನುಷ್ಯ ಗತಿಯಿಂದ ಮತ್ತೆ ಮನುಷ್ಯ ಗತಿ ಪಡಿಬಹುದು, ತಿರ್ಯಂಚ ಗತಿಯಿಂದನೂ ಮತ್ತೆ ತಿರ್ಯಂಚ ಗತಿಗೆ ಹೋಗ್ಬೋದು. ಹಾ, ಹೋಗ್ಬೋದು. Okay. ಅದಕ್ಕೆ ಯಾವುದೇ ನಿಯಮವಿರೋದಿಲ್ಲ. ಆದ್ರೆ ಯಾವಾಗ ಮನುಷ್ಯಗತಿ ಜೀವ ಮತ್ತು ತಿರ್ಯಂಚಗತಿ ಜೀವ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತದೆ ಹಾ. ಮತ್ತು ಹಾ. ಪ್ರಾಪ್ತ ಮಾಡಿಕೊಂಡ ನಂತರ ಅದು ಒಂದ್ ವೇಳೆ ಯಾವುದೇ ಆಯುವನ್ನ ಬಂದ್ ಮಾಡ್ಕೊಂಡಿಲ್ಲ ಅಂದ್ರೆ ಆ ಜೀವಿಯು ದೇವಗತಿಗೆ ಹೋಗುತ್ತೆ. ತಿರ್ಯಂಚ ಆಗುದಿಲ್ಲ. ಹಾ, ತಿರ್ಯಂಚನೂ ಆಗೋದಿಲ್ಲ ಮತ್ತು ಮನುಷ್ಯನೂ ಆಗೋದಿಲ್ಲ. ಹ್ಮ್. ಯಾವಾಗ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡಿಕೊಳ್ಳುತ್ತೆ ಆವಾಗ ಈ ನಿಯಮ ಬರುತ್ತೆ. ಹೌದು. ಮಿಥ್ಯಾದೃಷ್ಟಿ ಜೀವಕ್ಕೆ 4 ಗತಿ ಸಂಭವವಿದೆ. ನಾವು ಸ್ತ್ರೀ ಪರ್ಯಾಯದಲ್ಲಿ ಹುಟ್ಟಿದೀವಿ ಅಂದ್ಮೇಲೆ ನಾವು ಸಮ್ಯಕ್ತ ಜೊತೆ ಮರಣ ಮಾಡಿಕೊಂಡಿದ್ದವ ಅಥವಾ ಮಿಥ್ಯಾತ್ವ ಜೊತೆ ಮರಣ ಆಗಿದೆ ನಮ್ದು? ಮಿಥ್ಯಾತ್ವ ಜೊತೆ. ಮಿಥ್ಯಾತ್ವದಿಂದಲೇ ಆಗಿದೆ, ಹಾಗಾಗಿ ಸ್ತ್ರೀ ಆಗಿ ಹುಟ್ಟಿದ್ದೇವೆ. ಮಿಥ್ಯಾತ್ವದಿಂದಲೇ ನಾವು ಸ್ತ್ರೀ ಪರ್ಯಾಯದಲ್ಲಿ ಹುಟ್ಟಿದ್ದೇವೆ. ಹೌದು. ಆಮೇಲೆ ನಪುಂಸಕ ಆಗಿ ಜನ್ಮ ತಾಳ್ತಾರೆ ಅವರು ಮಿಥ್ಯಾತ್ವದಿಂದ. ಮಿಥ್ಯಾತ್ವದಿಂದ. ಮಿಥ್ಯಾತ್ವ ಕಾರಣ. ಮತ್ತು ಒಬ್ರೊಬ್ರು ಮನುಷ್ಯರ ಅವ್ರ ಕೈಯೂ ಇರೋದಿಲ್ಲ, ಕಾಲು ಇರೋದಿಲ್ಲ, ಹೀಗೆ ವಿಕಲಾಂಗ. ವಿಕಲಾಂಗ ಇರುತ್ತಾರಲ್ಲ. ಮಿಥ್ಯಾ ದೃಷ್ಟಿ ಆಗಿದ್ದಕ್ಕೆ ಹಾಗೆ ಆಗಿದ್ದಾರೆ. ಹಾ, ಮಿಥ್ಯಾದೃಷ್ಟಿ ಇರೋದ್ರಿಂದ ವಿಕಲಾಂಗವಾಗಿ ಜನ್ಮ ತಾಳಿದ್ರೆ ಆತನು ಘೋರ ಮಿಥ್ಯಾದೃಷ್ಟಿ ಅಂತ ಹೇಳಿ ನಾವು ತಿಳ್ಕೊಬಹುದು. ಯಾರು ಮಿಥ್ಯಾತ್ವ ಸಹಿತ ಇಲ್ಲದ್ರೆ ಮರಣ ಹೊಂತಾರೆ ಅವರು ಸ್ತ್ರೀ, ವಿಕಲಾಂಗ, ವಿಕಲತ್ರಯ, ಸ್ಥಾವರ, ಆಮೇಲೆ ಪಶು, ನಾರಕಿ, ತಿರ್ಯಂಚ, ಭವನತ್ರಿಕ, ನೀಚ ಈ ಕುಲ. ರೀತಿ ನೀಚ ಕುಲ ಇಲ್ಲೆಲ್ಲ ಕೂಡ ಮಿಥ್ಯಾತ್ವ ಒಂದಿಗೆ ನಾವು ಮರಣ ಹೊಂದಿದ್ರೆ ಇವು ಎಲ್ಲ ಕಡೆ ಹೋಗಲು ಸಾಧ್ಯವಿದೆ. ಸಮ್ಯಕ್ ದರ್ಶನದ ಜೊತೆಗೆ ನೀವು ಮರಣ ಹೊಂದಿದ್ರೆ ಇವು ಯಾವುದ್ರಲ್ಲಿ ಹೋಗಲು ನಿಮಗೆ ನಿಯಮ ಇರೋದಿಲ್ಲ, ಯಾವುದಕ್ಕೆ ನೀವು ಹೋಗೋದಿಲ್ಲ. ಹಾಗಾದ್ರೆ ಸಮ್ಯಕ್ ಜ್ಞಾನದಲ್ಲಿ ಎಷ್ಟು ಭೇದಗಳು? ಈಗಾಗಲೇ ಕೊಟ್ಟಿದ್ದಾರೆ. ವ್ಯವಹಾರ, ವ್ಯವಹಾರ, ನಿಶ್ಚಯ. ವ್ಯವಹಾರ ಸಮ್ಯಕ್ ಜ್ಞಾನ ಮತ್ತು ನಿಶ್ಚಯ ಸಮ್ಯಕ್ ಜ್ಞಾನ. ನಿಶ್ಚಯ ಸಮ್ಯಕ್ ದರ್ಶನ ಹಾಗೂ ನಿಶ್ಚಯ ಸಮ್ಯಕ್ ಜ್ಞಾನದಲ್ಲಿ ಏನು ಭೇದವಿದೆ? ಯಾರು ಹೇಳ್ತೀರಾ? ಗೊತ್ತಾಗ್ಲಿಲ್ಲ ದೀದಿ ಪ್ರಶ್ನೆ. ನಿಶ್ಚಯ ಸಮ್ಯಕ್ ದರ್ಶನ ಮತ್ತು ನಿಶ್ಚಯ ಸಮ್ಯಕ್ ಜ್ಞಾನದಲ್ಲಿ ಏನು ಅಂತರವಿದೆ? ಯಾವ ಅಂತರವಿದೆ? ಒಂದು ಶ್ರದ್ಧೆ, ಮತ್ತೊಂದು ಜ್ಞಾನ. ತಿಳ್ಕೊಳ್ಳೋದು. ಒಂದು ಶ್ರದ್ಧೆ, ಮತ್ತೊಂದು ತಿಳಿದುಕೊಳ್ಳೋದು. ಜ್ಞಾನ, ಸಮ್ಯಕ್ ಜ್ಞಾನ ಅಂದ್ರೆ ಯಥಾರ್ಥವನ್ನು ತಿಳಿದುಕೊಳ್ಳೋದು. ಯಥಾರ್ಥದ ಮೇಲೆ ಶ್ರದ್ಧೆ ಸಮ್ಯಕ್ ದರ್ಶನ, ಯಥಾರ್ಥವಾದ ಜ್ಞಾನವನ್ನು ಪಡೆಯೋದು ಸಮ್ಯಕ್ ಜ್ಞಾನ. ಅದೇ ರೀತಿ ಆತ್ಮವು ಪರದ್ರವ್ಯಗಳೊಂದಿಗೆ ಪರದ್ರವ್ಯದಿಂದ ಭಿನ್ನವಾಗಿದೆ ಅಂತ ಹೇಳಿ ನಾವು ಶ್ರದ್ಧೆ ಮಾಡೋದು ಸಮ್ಯಕ್ ದರ್ಶನ, ಮತ್ತು ಆತ್ಮವು ಪರದ್ರವ್ಯಗಳಿಂದ
ಭಿನ್ನವಾಗಿದೆ ಅಂತ ಹೇಳಿ ನಾವು ಏನು ತಿಳಿದುಕೊಳ್ತೇವಲ್ಲ ಇದು ಸಮ್ಯಕ್ ಜ್ಞಾನ. ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನದಲ್ಲಿರುವ ಅಂತರ ಇಷ್ಟೇ ಇದೆ. ಅದೇ ರೀತಿ ಇಲ್ಲದ್ರ ಮುಂದೆ ವ್ಯವಹಾರ ಸಮ್ಯಕ್ ಜ್ಞಾನದು ಅದೇ ರೀತಿಯಾಗಿದೆ. ವ್ಯವಹಾರ ಸಮ್ಯಕ್ ದರ್ಶನ ಮತ್ತು ವ್ಯವಹಾರ ಸಮ್ಯಕ್ ಜ್ಞಾನದ ಅದೇ ವಿಷಯ ಆಗತ್ತೆ. ವ್ಯವಹಾರ ಸಮ್ಯಕ್ ಜ್ಞಾನ ಎಂದರೇನು? ದೋಷರಹಿತ ಹೇಗಿದೆಯೋ ಹಾಗೆ ತಿಳಿಯುವುದು. ಸಾರಿ ಕೇಳಿಲ್ಲ. ಸಾರಿ ಮತ್ತೆ ಪದಾರ್ಥಗಳ ಸ್ವರೂಪ ಹಾ ಹೇಳಿ ಹೇಳಿ. ದೋಷರಹಿತ ಹೇಗಿದೆಯೋ ಹಾಗೆಯೇ ತಿಳಿಯುವುದು. ದೋಷರಹಿತ ಹೇಗಿದೆಯೋ ಹಾಗೆ ತಿಳಿಯುವುದು. ಇದು ವ್ಯವಹಾರ ಸಮ್ಯಕ್ ಜ್ಞಾನವಾಗಿದೆಯಾ? ಅದರಲ್ಲಿ ಸಂಶಯ ಪಡದೇ ಇರುವುದು. ಸಂಶಯ ಪಡದೇ ಇರುವುದು ಸಮ್ಯಕ್ ಜ್ಞಾನವಾಗಿದೆ. ಮತ್ತೆ ಯಾರು ಹೇಳ್ತೀರಾ? ಪದಾರ್ಥಗಳ ಸ್ವರೂಪ ಯಾವ ರೀತಿಯಾಗಿದೆ ಅದೇ ರೀತಿ ತಿಳಿಯುವುದು ಮತ್ತು ಅದರಲ್ಲಿ ಯಾವುದೇ ಸಂಶಯ ಮಾಡದೇ ಇರುವುದು ವ್ಯವಹಾರ ಸಮ್ಯಜ್ಞಾನ. ಪದಾರ್ಥ ಯಾವ ರೀತಿ ಇದೆ ಅದೇ ರೀತಿ ತಿಳಿದು ಅದರಲ್ಲಿ ಸಂಶಯ ಪಡದೇ ಇರುವುದು ಸಮ್ಯಕ್ ಜ್ಞಾನ, ವ್ಯವಹಾರ ಸಮ್ಯಕ್ ಜ್ಞಾನ. ಜ್ಞಾನ ಹ್ಮ್ ಸರಿಯಾಗಿದೆ. ಸಂಶಯ ಪಡದೇ ಇರುವುದು ಅಂದ್ರೆ ಯಾವ್ದ್ರ ಮೇಲೆ ನಾವು ಸಂಶಯ ಪಡೋದಿಲ್ಲ? ಪದಾರ್ಥ ಯಾವ ರೀತಿ ಹೇಳಿದ್ದಾರೆ ಅದೇ ರೀತಿಯಾಗಿ ತಿಳಿದುಕೊಳ್ಳೋದು, ಅದ್ರ ಮೇಲೆ ಸಂಶಯ ಪಡದೇ ಇರುವುದು ಇದು ಸಮ್ಯಕ್ ಜ್ಞಾನವಾಗಿದೆ, ವ್ಯವಹಾರ ಸಮ್ಯಕ್ ಜ್ಞಾನವಾಗಿದೆ. ಅಂದ್ರೆ ನೀವು ಉತ್ತರವನ್ನ ಹೇಳ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಿದ್ದೀರಾ, ಆದ್ರೆ ಮೊದ್ಲಿನ ಒಂದ್ ಸ್ವಲ್ಪ ಪಾಯಿಂಟ್ಸ್ ಗಳನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ದಿವ್ಯೆ, ಯಾವುದರ ಬಗ್ಗೆ ಸಂಶಯ ಪಡೋ ಹಂಗಿಲ್ಲ ಸಮ್ಯಕ್ ಜ್ಞಾನದಲ್ಲಿ? ಸಮ್ಯಕ್ ಜ್ಞಾನದಲ್ಲಿ ದೇವಶಾಸ್ತ್ರ ಗುರುಗಳ ಮೇಲೆ, ತತ್ವದ ಮೇಲೆ ಮತ್ತು 9 ಪದಾರ್ಥಗಳಿವೆ ಅಲ್ಲ, ಆ 9 ಪದಾರ್ಥಗಳ ಮೇಲೆ ನಾವು ಸಂಶಯವನ್ನ ಪಡೆಯಬಾರದು. ಅದು ಸಮ್ಯಕ್ ಜ್ಞಾನ. ಹಾ, ಇದು ದೇವಶಾಸ್ತ್ರ ಗುರು ತತ್ವ ಇವೆಲ್ಲವೂ ಕೂಡ ಕೇವಲ ಒಂದು ನವ ಪದಾರ್ಥದಲ್ಲಿ ಬರುತ್ತೆ. ನವ ಪದಾರ್ಥ ಅಂದ್ರೆ 7 ತತ್ವ ಮತ್ತು ಪಾಪ ಪುಣ್ಯ, ಇದರಲ್ಲಿಯೇ ಎಲ್ಲವೂ ಬರುತ್ತೆ. ಅಂದ್ರೆ ಸಂಪೂರ್ಣವಾಗಿ ಸಮಾಹಿತ ಆಗುತ್ತೆ. ಅದಕ್ಕಾಗಿ ಕೇವಲ ಪದಾರ್ಥಗಳ ಸ್ವರೂಪ ಯಾವ ರೀತಿಯಾಗಿದೆ ಅಂದ್ರೆ ಪದಾರ್ಥಗಳನ್ನ ಪದಾರ್ಥವನ್ನ ಅಷ್ಟೇ ಹೇಳಿದ್ದಾರೆ ಇಲ್ಲಿ. ಈ 9 ಪದಾರ್ಥಗಳು ಯಾವ ರೀತಿ ಇದೆಯಲ್ಲ ಅದೇ ರೀತಿಯಾಗಿ ನಾವು ಅದ್ರ ಮೇಲೆ ಸಂಶಯ ಪಡಬಾರದು. ಅಂದ್ರೆ ನಮ್ ಗುರುಗಳು ಹೇಳಿದ್ದಾರೆ ನಮ್ಗೆ ಏನಂತ ಹೇಳಿ, ಪಾಪ ಪುಣ್ಯನೂ ಇದೆ, 7 ತತ್ವಗಳು ಯಾವುವು? ಮೊದಲು ಜೀವ, ಅಜೀವ, ಅಜೀವ, ಆಶ್ರವ, ಬಂಧ, ಸಂವರ, ಜರ, ನಿರ್ಜರ, ಮೋಕ್ಷ. ಜೀವನೂ ಇದೆ, ಅಜೀವ ಪದಾರ್ಥಗಳು. ಈ ಸೃಷ್ಟಿಯಲ್ಲಿ ಜೀವ ಪದಾರ್ಥಗಳು ಇದೆ, ಅಜೀವ ಪದಾರ್ಥಗಳು ಇವೆ. ಆಮೇಲೆ ಮುಂದೆ ಯಾವ್ದು ಗೊತ್ತು? ಆಶ್ರವ ಅಂದ್ರೆ ಕರ್ಮಗಳ ಬರುವಿಕೆ. ಆತ್ಮನಲ್ಲಿ ಕರ್ಮಗಳ ಬರುವಿಕೆಗೆ ಆಶ್ರವ ಅಂತ. ಹಾ, ಈ 7 ತತ್ವಗಳು ಏನಾಗ್ತವೆ? ಜೀವಕ್ಕೆ ಬಂದು ಕೂಡ್ಕೊಳ್ತವೆ. ಅಂದ್ರೆ ಆಶ್ರವ ಅಂದ್ರೆ ಕರ್ಮಗಳ ಬರುವಿಕೆ, ಆಮೇಲೆ ಕರ್ಮಗಳ ಬಂಧ ಆಗುವಿಕೆ, ಆಮೇಲೆ ಸಂವರ ಕರ್ಮಗಳನ್ನ ತಡೆಯುವಿಕೆ, ಆಮೇಲೆ ನಿರ್ಜರ ಅಂದ್ರೆ ಕರ್ಮಗಳನ್ನ ಸ್ವಲ್ಪವಾಗಿ ಹೊರಗಡೆ ತೆಗೆದು ಹಾಕ್ಬೇಕು, ಆಮೇಲೆ
ಮೋಕ್ಷ ಅಂದ್ರೆ ಮೋಕ್ಷ. ಪೂರ್ಣ ಎಲ್ಲ ಕರ್ಮಗಳು ಸಂಪೂರ್ಣವಾಗಿ ನಷ್ಟವಾಗುತ್ತವೆ, ಇದಕ್ಕೆ ಮೋಕ್ಷ ಅಂತ ಹೇಳ್ತಾರೆ. ಅಂದ್ರ ಆತ್ಮಗಳು ಬರುವಿಕೆ, ಆತ್ಮಗಳನ್ನ ತಡೆಗಟ್ಟುವಿಕೆ, ಮತ್ತು ಆತ್ಮದ ಕರ್ಮಗಳನ್ನ ಒಂದೊಂದಾಗಿ ನಾವು ನಾಶ ಮಾಡೋದು ಇದೆಲ್ಲ ಏನಾಗತ್ತೆ, ಇದೆಲ್ಲವೂ ನಮ್ಮ ಮೋಕ್ಷಕ್ಕೆ ಕಾರಣವಾಗಿದೆ. ಹಾಗಾಗಿ ಈ ಮೋಕ್ಷದ ಕಾರಣಗಳು ಏನಿವೆ ಅದ್ರ ಮೇಲೆ ನಾವು ಸಂಶಯ ಎಂದೂ ಪಡಬಾರದು. ಸಂಶಯ ಪಟ್ರೆ ಏನಾಗತ್ತೆ, ಮುಂದೊಂದು ದಿನ ನಾವು ಈ ಸಂಸಾರ ಪರಿಭ್ರಮಣೆಯಿಂದ ನಾವು ದೂರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಸಂಸಾರ ಪರಿಭ್ರಮಣೆಯಲ್ಲೇ ನಮ್ಮ ಜೀವನವನ್ನ ನಡೆಸಬೇಕಾಗತ್ತೆ. ಅದಕ್ಕಾಗಿ ಹೇಳಿದ್ದಾರೆ ಇಲ್ಲಿ, ಪದಾರ್ಥಗಳ ಸ್ವರೂಪ ಯಾವ ರೀತಿ ಇದೆ ಅದೇ ರೀತಿ ಇಲ್ಲದ್ರೆ ತಿಳಿದುಕೊಂಡು ಅದರ ಮೇಲೆ ಯಾವುದೇ ಸಂಶಯವನ್ನ ಪಡಬಾರದು. ಇದೇ ವ್ಯವಹಾರ ಸಮಯಜ್ಞಾನವಾಗಿದೆ. ಮುಂದೆ ಸಮ್ಯಕ್ ಚಾರಿತ್ರದ ಲಕ್ಷಣ. ಸಮ್ಯಕ್ ಚಾರಿತ್ರದ ಲಕ್ಷಣವನ್ನ ಯಾರು ಹೇಳ್ತೀರಾ? ಅಶುಭ ಕಾರ್ಯಗಳನ್ನು ಬಿಡುವುದು, ಶುಭ ಕಾರ್ಯಗಳಲ್ಲಿ ಪ್ರವರ್ತಿಸುವುದು ಸಮ್ಯಕ್ ಚಾರಿತ್ರವಾಗಿದೆ. ಅಶುಭ ಕಾರ್ಯಗಳನ್ನು ಬಿಡುವುದು ಮತ್ತು ಶುಭ ಕಾರ್ಯಗಳಲ್ಲಿ ಶುಭ ಕಾರ್ಯ ತೊಡಗುವುದು. ಅಶುಭ ಕಾರ್ಯಗಳನ್ನ ಬಿಟ್ರೆ ಶುಭ ಕಾರ್ಯದಲ್ಲಿ ಪ್ರವೃತ್ತಿ ತಂತಾನೆ ಆಗುತ್ತೆ. ಅದಕ್ಕಿಲ್ಲದ್ರೆ ಸಮ್ಯಕ್ ಚಾರಿತ್ರ ಅಂತ ಹೇಳಿದ್ರು. ಅಂದ್ರೆ ಅಶುಭ ಕಾರ್ಯಗಳನ್ನ ನೀವು ತ್ಯಜಿಸಿದ್ರೆ ಶುಭ ಕಾರ್ಯಗಳನ್ನ ಮಾಡ್ಲಿಕ್ಕೆ ನೀವು ಪ್ರವೃತ್ತಿ ಹೊಂದುತ್ತೀರ, ಹೌದಲ್ವಾ? ಅದಕ್ಕಿಲ್ಲದ್ರೆ ಏನಂದ್ರು ಸಮ್ಯಕ್ ಚಾರಿತ್ರ ಅಂದ್ರು. ಅಶುಭ ಕಾರ್ಯಗಳು ಯಾವ್ಯಾವ ಆಗ್ತವೆ? ಪಂಚಪಾಪಗಳು, ಕಷಾಯಗಳು, ಸತ್ಯ, ಅಹಿಂಸೆ, ಸಂಯಮ, ತಪತ್ಯಾಗ. ಸತ್ಯ, ಅಹಿಂಸೆ, ಸಂಯಮ, ತಪ, ತ್ಯಾಗ ಇವೆಲ್ಲ ಏನಾಗ್ತವೆ? ಹಿಂಸೆ, ಸುಳ್ಳು, ಕಳ್ಳತನ. ಹಿಂಸೆ, ಸುಳ್ಳು, ಕಳ್ಳ, ಪಂಚಪಾಪಗಳು. ಪಂಚಪಾಪಗಳನ್ನ ಮತ್ತ 4 ಕಷಾಯಗಳನ್ನ, 4 ಕಷಾಯಗಳನ್ನ, ಕ್ರೋಧ, ಮಾನ, ಮಾಯ, ಲೋಭ, 4 ಕಷಾಯಗಳನ್ನ ತ್ಯಾಗ ಮಾಡುವುದು. ಇವನ್ನ ತ್ಯಾಗ ಮಾಡಿದ್ರೆ ನಮಗೇನಾಗತ್ತೆ? ಸಮ್ಯಕ್ ಸಮ್ಯಕ್ ಚಾರಿತ್ರ ಚಾರಿತ್ರ ಪ್ರಾಪ್ತಿ ಆಗತ್ತೆ. ನಾವು ಇವನ್ನ ಅಂಶಿಕವಾಗಿಯೂ ಪಾಲನೆ ಪಂಚಪಾಪಗಳನ್ನ ಅಂಶಿಕವಾಗಿಯೂ ನಾವು ತ್ಯಾಗ ಮಾಡಬಹುದು ಮತ್ತು ಸಂಪೂರ್ಣವಾಗಿಯೂ ತ್ಯಾಗ ಮಾಡಬಹುದು. ಅಂಶಿಕವಾಗಿ ತ್ಯಾಗ ಮಾಡಿದ್ರೆ ಅದು ಅನುವ್ರತ ಆಗತ್ತೆ, ಮತ್ತು ಸಂಪೂರ್ಣವಾಗಿ ತ್ಯಾಗ ಮಾಡಿದ ನಂತರ ಅದು ಮಹಾವ್ರತವಾಗುತ್ತೆ. ಅನುವ್ರತ ಮಹಾವ್ರತ ತೆಗೆದುಕೊಳ್ಳುವವರು ಮಾತ್ರ ಈ ವ್ರತಗಳನ್ನ ಪಾಲನೆ ಮಾಡ್ಬೇಕು ಅಂತ ಹೇಳಿ ಯಾವುದೇ ನಿಯಮ ಇಲ್ಲ. ನಾವು ಶ್ರಾವಕರಿದ್ದೇವೆ ಅಂದ್ಮೇಲೆ ಎಷ್ಟು ನಮ್ಮಿಂದ ಹಿಂಸೆ ಆಗತ್ತೆ ಅಷ್ಟನ್ನ ನಾವು ಎಷ್ಟು ಹಿಂಸೆ ಕಡಿಮೆ ಮಾಡ್ತಿರಲ್ಲ ಅಷ್ಟೊಂದು ನಿಮ್ಗೆ ಶ್ರಾವಕ ಧರ್ಮ ಉತ್ಕೃಷ್ಟವಾಗತ್ತೆ, ನಿಮ್ಮ ಶ್ರಾವಕ ಧರ್ಮ. ಅದಕ್ಕಾಗಿ ನೀವು ಅದೆಲ್ಲ ಪ್ರತಿಮಾಧಾರಿ ಯಾರು ಇದಾರಲ್ಲ ಅವ್ರು ಮಾಡ್ತಾರೆ, ಆ ಪಾಪಗಳನ್ನ ತ್ಯಾಗ ಅವ್ರಿಗೆ ಹೇಳಿದ್ದಾರೆ, ನಮಗ್ ಹೇಳಿಲ್ಲ. ಈ ರೀತಿ ನೀವು ತಿಳಿದುಕೊಳ್ಬೇಡಿ. ಈ ಪಾಪಗಳನ್ನ ನೀವು ತ್ಯಾಗ ಮಾಡೋದ್ರಿಂದ ನಿಮಗೆ ಲಾಭವಿದೆ. ಏಕೆಂದ್ರೆ ಈ 5 ಪಾಪಗಳನ್ನ ನೀವು ಕ್ರಮೇಣವಾಗಿ ಎಷ್ಟಾಗತ್ತೆ ಅಷ್ಟು ತ್ಯಾಗ ಮಾಡ್ಕೊಳ್ತಾ ಹೋದ್ರೆ ಮುಂದೆ ನೀವು ಪ್ರತಿಮಾಧಾರಿನೂ ಆಗ್ಬೋದು, ಪುರುಷ ಪರ್ಯಾಯದಲ್ಲಿದ್ರೆ ಮುನಿನೂ ಆಗ್ಬೋದು, ಮಹಾವ್ರತಿನೂ ಆಗ್ಬೋದು. ಅದಕ್ಕಾಗಿ ಎಷ್ಟಾಗತ್ತೆ ಅಲ್ಲ ಅಷ್ಟು ನಾವು ಏನ್ ಮಾಡ್ತಾ ಹೋಗ್ಬೇಕು? ಕಡಿಮೆ ಹಿಂಸೆಯನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ಇನ್ನು ಸಮ್ಯಕ್ ಚಾರಿತ್ರದಲ್ಲಿಯೂ ಕೂಡ ಎಷ್ಟು ಭೇದಗಳಿವೆ? 2. ವ್ಯವಹಾರ ಸಮ್ಯಕ್ ಚಾರಿತ್ರ ಮತ್ತು ನಿಶ್ಚಯ ಸಮ್ಯಕ್ ಚಾರಿತ್ರ. ವ್ಯವಹಾರ ಸಮ್ಯಕ್ ಚಾರಿತ್ರ ಅಂದ್ರೆ ಏನು? ಪಂಚಪಾಪಗಳು ಮತ್ತು ಕಷಾಯಗಳಿಂದ ನಿವೃತ್ತಿಯಾಗುವುದು.
ಪಂಚಪಾಪ ಮತ್ತು ಕಷಾಯಗಳಿಂದ ನಿವೃತ್ತಿಯನ್ನು ಹೊಂದುವುದು ಇದು ವ್ಯವಹಾರ. ಸಮ್ಯಕ್ ಚಾರಿತ್ರವಾಗಿದೆ. ನಿಶ್ಚಯ ಸಮ್ಯಕ್ ಚಾರಿತ್ರ ಅಂತ ಹೇಳಿ ಯಾವ್ದಕ್ಕಂದ್ರು? ತನ್ನ ಆತ್ಮನಲ್ಲಿ ಆತ್ಮ ಸ್ವರೂಪದಲ್ಲಿ ತಲ್ಲೀನನಾಗುವುದು. ಆತ್ಮನ ಸ್ವರೂಪನಲ್ಲಿ ತಲ್ಲೀನವಾಗುವುದಕ್ಕೆ ನಿಶ್ಚಯ ಸಮ್ಯಕ್ ಚಾರಿತ್ರ ಅಂತ ಹೇಳಿದ್ರು. ನಿಶ್ಚಯ ಸಮ್ಯಕ್ ಚಾರಿತ್ರ ಯಾರಲ್ಲಿ ಇರುತ್ತೆ? ಮುನಿಗಳಲ್ಲಿ, ಮುನಿಗಳಲ್ಲಿ ಇರುತ್ತೆ. ನಿತ್ಯರಾಗಿ ನಿಗ್ರಂಥ ದಿಗಂಬರ ಸಾಧುಗಳಲ್ಲಿ. ದಿಗಂಬರ ಸಾಧುಗಳಲ್ಲಿ. ಸಮ್ಯಕ್ ಚಾರಿತ್ರದಿಂದ ಸಮ್ಯಕ್ ಚಾರಿತ್ರ ಪ್ರಾಪ್ತಿ ಯಾವ ರೀತಿ ನಾವು ಮಾಡ್ಕೊಳ್ಬಹುದು? ಚಾರಿತ್ರವನ್ನ ನಾವು ಪ್ರಾಪ್ತಿ ಮಾಡಿಕೊಳ್ಳೋದಿದೆ, ಸಮ್ಯಕ್ ಚಾರಿತ್ರವನ್ನ ಪ್ರಾಪ್ತಿ ಮಾಡಿಕೊಳ್ಳೋದಿದೆ. ಹಾಗಾದ್ರೆ ಅದಕ್ಕಿರುವ ಉಪಾಯಗಳೇನು? ನಿಗ್ರಂಥ ಮುನಿಗಳಿಗೆ ದಾನ, ಆಹಾರ ದಾನ ಮಾಡೋದು, ವೈಯಾವೃತ್ತಿ ಮಾಡುವುದು, ಮನವಚನ ಕಾಯಗಳ ಮನವಚನ ವ್ರತ, ಕಾಯಗಳನ್ನ ಸಮಿತಿ, ಗುಪ್ತಿ, ತಪ, ಧರ್ಮ ಇತ್ಯಾದಿಗಳನ್ನು ಮಾಡುವುದು. ಮನವಚನ ಕಾಯಗಳನ್ನ ಏನ್ ಮಾಡಬೇಕು? ನಿಗ್ರಹ ಮಾಡಬೇಕು. ನಿಗ್ರಹ ಮಾಡುವುದು. ನಿಗ್ರಹ ಮಾಡೋದಂದ್ರೆ ವಶದಲ್ಲಿ ಇಟ್ಕೊಳ್ಳೋದು. ಇದು ಸಮ್ಯಕ್ ಚಾರಿತ್ರದ ಪ್ರಾಪ್ತಿಗೆ ಉಪಾಯ ಆಗುತ್ತೆ. ಸಂಸಾರ ದುಃಖದಿಂದ ಬಿಡುಗಡೆಯಾಗುವಂತ ನಿಜವಾದ ಉಪಾಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ರತ್ನತ್ರಯ. ರತ್ನತ್ರಯ ಎಂದು ಕರೆಯುತ್ತಾರೆ. ರತ್ನತ್ರಯವನ್ನು ಧಾರಣೆ ಮಾಡುವಂತವರಿಗೆ ಡ್ಯಾಶ್ ಎನ್ನುವರು? ವ್ರತಿ, ಶ್ರಾವಕ ಮುನಿಗಳು. ಈ ರೀತಿ ಇಲ್ಲದ್ರೆ ನಿಮಗೆ ರತ್ನತ್ರಯ ಪಾಠ ಸಂಪೂರ್ಣವಾಗಿ ಮುಕ್ತಾಯವಾಯಿತು. ಇನ್ನೊಂದ್ 5-10 ನಿಮಿಷ ಇದೆ. ದ್ರವ್ಯ ಪಾಠವನ್ನು ಮುಗಿಸೋಣವಾ? ಹಾ ರೀ. 10 ನಿಮಿಷ ಇದೆ ಅಲ್ಲ, ದ್ರವ್ಯ ಪಾಠ ಮುಕ್ತಾಯವಾಗುತ್ತೆ. ದ್ರವ್ಯ ಎಂದರೇನು? ಯಾವುದ್ರಲ್ಲಿ ಗುಣ ಮತ್ತು ಪರ್ಯಾಯಗಳಿವೆ ಅದನ್ನ ದ್ರವ್ಯ ಎನ್ನುತ್ತಾರೆ. ಯಾವ್ದ್ರಲ್ಲಿ ಗುಣ ಮತ್ತು ಪರ್ಯಾಯಗಳಿವೆ ಅದಕ್ಕೆ ಪರ್ಯಾಯ. ದ್ರವ್ಯ ಅಂತಾರೆ. ಮತ್ ಮುಂದೆ ಉತ್ಪಾದ, ವ್ಯಯ, ದ್ರವ್ಯ. ಉತ್ಪಾದ, ವ್ಯಯ ಮತ್ತು ದ್ರವ್ಯ ಇರುತ್ತೆ, ಅದು ದ್ರವ್ಯ. ಉತ್ಪಾದ ಅಂದ್ರೆ ಪರ್ಯಾಯ ಉತ್ಪನ್ನ ಆಗೋದು, ಉತ್ಪನ್ನ. ವ್ಯಯ ಅಂದ್ರೆ ನಾಶವಾಗೋದು. ನಾಶವಾಗೋದು. ದ್ರವ್ಯ ಅಂದ್ರೆ ಗುಣ ಮತ್ತು ಪರ್ಯಾಯ ಇರುವುದು ದ್ರವ್ಯ. ಮಿಶ್ರ. ಉತ್ಪನ್ನ ಮತ್ತು ನಾಶ ಇವೆರಡು ಯಾವ್ದ್ರಲ್ಲಿ ಇರುತ್ತೆ ಅದಕ್ಕೆ ದ್ರವ್ಯ ಅಂತ ಹೇಳಿ ಹೇಳಿದ್ರೆ. ಹಾಗಾದ್ರೆ ದ್ರವ್ಯದ ಭೇದಗಳು ಎಷ್ಟಿವೆ? 6. ದ್ರವ್ಯದ ಭೇದಗಳು 6. ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ. ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲ. ಪುದ್ಗಲ ದ್ರವ್ಯ ಅಂದ್ರೇನು? ಸ್ಪರ್ಶ, ರಸ, ಗಂಧ ಇರುವಂತದ್ದು ಪುದ್ಗಲ ದ್ರವ್ಯ. ಸ್ಪರ್ಶ, ರಸ, ಗಂಧ, ವರ್ಣ ಇವು ಯಾವ್ದ್ರಲ್ಲಿ ಇರ್ತಾವೋ ಅದಕ್ಕೆ ಪುದ್ಗಲ ದ್ರವ್ಯ ಅಂತ ಹೇಳಿ ಹೇಳಿದ್ರು. ಮತ್ತೊಂದು ಅರ್ಥ ಹೇಳಿದಾರಲ್ಲ ಅಲ್ಲಿ, ಯಾವುದು ಗಲ ಮತ್ತು ಗಲ ಸ್ವರೂಪ ಇದೆ, ಕೂಡುವ ಮತ್ತು ವಿಘಟಿಸುವ ಸ್ವಭಾವವನ್ನು ಹೊಂದಿರುವುದು. ಪೂರಣ ಮತ್ತು ಗಲನ. ಪೂರಣ ಅಂದರೆ ಕೂಡುವ ಸ್ವಭಾವ, ಗಲನ ಅಂದರೆ ವಿಘಟಿಸುವ ಸ್ವಭಾವ. ಯಾವ್ದ್ರಲ್ಲಿ ಇರುತ್ತೆ? ಕೂಡುವ ಮತ್ತು ಯಾವ ಪರಮಾಣುಗಳಲ್ಲಿ ಇರ್ತದೆ.
ಯಾವ ಪರಮಾಣುಗಳಲ್ಲಿ ಕೂಡುವ ಮತ್ತು ವಿಘಟಿಸುವ ಸ್ವಭಾವವನ್ನು ಹೊಂದಿರುತ್ತೆ, ಅದಕ್ಕಿಲ್ಲದ್ರೆ ಕುದ್ಗಲ ಅಂತ ಹೇಳಿದ್ರು. ಆಮೇಲೆ ಪರಮಾಣು ಅಂತ ಹೇಳಿ ಯಾವ್ದಕ್ಕಂದ್ರು? ಉದ್ಗಲದ ಅತ್ಯಂತ ಚಿಕ್ಕ ಕಣಕ್ಕೆ ಪರಮಾಣು. ಉದ್ಗಲದ ಮೂರ್ತಿಕ ಅತ್ಯಂತ ಇದ್ದರೂ ಸಹ ಅದು ತುಂಬಾ ಚಿಕ್ಕದು, ಕಣ್ಣಿಗೆ ಕಾಣುವುದಿಲ್ಲ. ಕಣ್ಣಿಗೆ ಅದನ್ನ ಕಾಣದಿರುವಂತ ಅವಿಭಾಗಿ. ಅದನ್ನು ಭಾಗ ಮಾಡ್ಲಿಕ್ಕೆ ಬರಬಾರ್ದು ಅಂತ ಚಿಕ್ಕ ಕಣಕ್ಕೆ ಏನಂದ್ರು? ಪರಮಾಣು ಅಂತ ಪರಮಾಣು. ಹೇಳಿದ್ರು. ಯಾವ ಅಣುವಿನಲ್ಲಿ 2 ಭಾಗ ಮಾಡಲು ಸಾಧ್ಯವಿಲ್ಲವೋ ಅಂತಹ ಚಿಕ್ಕ ಕಣಕ್ಕೆ ಪರಮಾಣು ಅಂತ ಹೇಳಿದ್ದಾರೆ. ಸ್ಕಂದ ಅಂದ್ರೇನು? 2 ಅಥವಾ ಎರಡು ಎರಡಕ್ಕಿಂತ ಅಥವಾ ಹೆಚ್ಚು ಪರಮಾಣುಗಳು ಸೇರಿದಾಗ ಸ್ಕಂದವಾಗುತ್ತದೆ. 2 ಅಥವಾ ಎರಡಕ್ಕಿಂತ ಹೆಚ್ಚು ಹೆಚ್ಚಿನ ಪರಮಾಣುಗಳು ಪುದ್ಗಲ ಪರಮಾಣುಗಳು ಸೇರಿ ಒಂದು ಸ್ಕಂದ ಆಗತ್ತೆ. ಆಮೇಲೆ ಜೀವದ್ರವ್ಯ ಯಾವ್ದಕ್ಕಂದ್ರು? ನೋಡುವ ತಿಳಿಯುವ ಶಕ್ತಿ ಉಳ್ಳದ್ದು, ಚೇತನ ಶಕ್ತಿ ಉಳ್ಳದ್ದು. ನೋಡುವ ತಿಳಿಯುವ ಮತ್ತು ಚೈತನ್ಯ ಶಕ್ತಿ ಯಾವ್ದ್ರಲ್ಲಿ ಇರುತ್ತೆ ಅದಕ್ಕೆ ಜೀವದ್ರವ್ಯ ಅಂತ ಹೇಳಿದ್ರು. ಆಮೇಲೆ ಪುದ್ಗಲ ದ್ರವ್ಯದ ಪರ್ಯಾಯಗಳು ಯಾವ್ಯಾವ ಇದಾವು? ಶಬ್ದ, ಬಂಧ, ಸ್ಥೂಲ, ಸೂಕ್ಷ್ಮ, ಆಕಾರ, ಅಂಧಕಾರ, ನೆರಳು, ಪ್ರಕಾಶ, ಬೆಳದಿಂಗಳು. ಇವೆಲ್ಲವೂ ಪುದ್ಗಲ ದ್ರವ್ಯದ ಪರ್ಯಾಯಗಳಿವೆ. ಹಾಗಾದ್ರೆ ಅಧರ್ಮ ದ್ರವ್ಯ ಅಂದ್ರೇನು? ಸ್ಥಿತಿ ಯಾವುದು ಚಲಿಸುತ್ತಿರುವ ವಸ್ತುಗಳನ್ನು ನಿಲ್ಲಲು ಸಹಾಯ ಮಾಡುತ್ತದೆ, ಅದು ಅಧರ್ಮ ದ್ರವ್ಯ. ಅದಕ್ಕೆ ಧರ್ಮ ದ್ರವ್ಯ ಅನ್ನೋದಿಲ್ಲ. ಗತಿ ಏತುತ್ವ ಚಲನೆಗೆ ಧರ್ಮ ದ್ರವ್ಯ. ಅಧರ್ಮ ದ್ರವ್ಯ ಸ್ಥಿತಿಗೆ, ನಿಲ್ಲುವಲು. ಯಾವುದು ನಿಲ್ಲಲು ಸಹಾಯ ಮಾಡುತ್ತದೆ ಅದು ಅಧರ್ಮ ದ್ರವ್ಯ. ಜೀವ ಮತ್ತು ಪುದ್ಗಲಗಳಿಗೆ ನಿಲ್ಲಲು ಯಾವುದು ಸಹಾಯ ಮಾಡುತ್ತದೆ ಅದಕ್ಕೆ ಅಧರ್ಮ ದ್ರವ್ಯ. ಅಧರ್ಮ ದ್ರವ್ಯ ಅಂತ ಹೇಳಿ ಹೇಳ್ತಾರೆ. ಧರ್ಮ ದ್ರವ್ಯ ಯಾವ್ದಕ್ಕಂತಾರೆ? ಯಾವ್ದು ಚಲನೆ ಮಾಡ ಜೀವ ಪುದ್ಗಲಗಳಿಗೆ ಜೀವ ಚಲಿಸಲು ಮತ್ತು ಪುದ್ಗಲಗಳಿಗೆ ಚಲನೆ ಮಾಡಲು ಸಹಾಯ ಮಾಡುತ್ತದೆ. ಉದಾಸೀನ ರೂಪದಿಂದ ಸಹಾಯ ಮಾಡುತ್ತೆ. ಅಂದ್ರೆ ಹೋಗೋರಿದ್ರೆ ಹೋಗಿ, ಇಲ್ಲಾದ್ರೆ ನಿಂತ್ಕೊಳ್ಳಿ. ಹೋಗ್ಬೇಕಂತ ಹೇಳಿ ಏನು ಒತ್ತಾಯ ಮಾಡೋದಿಲ್ಲ, ನಿಲ್ಬೇಕು ಅಂತ ಹೇಳಿ ಏನು ಒತ್ತಾಯ ಮಾಡೋದಿಲ್ಲ. ಈ ಧರ್ಮ ದ್ರವ್ಯ ಮತ್ತು ಅಧರ್ಮ ದ್ರವ್ಯಗಳು. ಎಲ್ಲಿದೆಯಲ್ಲ ನೋಡಿ ಸ್ವಲ್ಪ ಇದು. ಯಾವ ದ್ರವ್ಯವು ಎಲ್ಲ ದ್ರವ್ಯಗಳಿಗೆ ನಿಲ್ಲಲು ಸ್ಥಾನ ಕೊಡೋದು ಅದಕ್ಕೆ ಏನಂತಾರೆ? ಆಕಾಶ ದ್ರವ್ಯ. ಅದು ಆಕಾಶ ದ್ರವ್ಯ. ಮತ್ತು ಯಾವುದು ಪರಿವರ್ತನೆಯನ್ನು ಹೊಂದ್ತಾ ಇರುತ್ತೆ ಅದಕ್ಕೆ ಏನಂತಾರೆ? ಕಾಲದ್ರವ್ಯ. ಕಾಲದ್ರವ್ಯ. ಯಾವುದು ತಾನು ಪರಿವರ್ತನೆ ಹೊಂದುತ್ತೆ ಮತ್ತು ಬೇರೆ ಪದಾರ್ಥಗಳನ್ನು ಪರಿವರ್ತನೆ ಮಾಡ್ತಾ ಇರುತ್ತೆ, ಅದಕ್ಕೆ ಕಾಲದ್ರವ್ಯ ಅಂತ ಹೇಳಿದ್ರು. ಅದೇ ರೀತಿ ಇಲ್ಲದ್ರೆ ಆಕಾಶ ದ್ರವ್ಯ ನಿಲ್ಲಲಿಕ್ಕೆ, ಎಲ್ಲಾ ದ್ರವ್ಯಗಳನ್ನ ನಿಲ್ಲಲಿಕ್ಕೆ ಸಹಾಯ ಮಾಡ್ತದೆ, ಸ್ಥಾನ ಕೊಡ್ತದೆ, ಅದಕ್ಕೆ ಆಕಾಶ ದ್ರವ್ಯ ಅಂತ ಹೇಳಿದ್ರು. ಇನ್ನು ಮುಂದೆ ಅಲೋಕಾಕಾಶ. ಅಲೋಕಾಕಾಶ ಅಂತ ಹೇಳಿ ಯಾವ್ದಕ್ಕಂದ್ರು? ಆಕಾಶ ದ್ರವ್ಯ ಒಂದೇ ಇರುವುದಕ್ಕೆ ಅಲೋಕಾಕಾಶ. ಯಾವ ಸ್ಥಾನದಲ್ಲಿ ಕೇವಲ ಆಕಾಶ ದ್ರವ್ಯ ಒಂದೇ ಇರುತ್ತದೆ ಅದಕ್ಕೆ ಲೋಕಾಕಾಶ ಎಂದರು ಅಲ್ಲ? ಅಲೋಕಾಕಾಶ. ಅಲೋಕಾಕಾಶ. ಅಲೋಕಾಕಾಶ ಎನ್ನುವರು. ಮತ್ತೆ ಲೋಕಾಕಾಶ ಯಾವ್ದಕ್ಕೆಂದ್ರು? ಲೋಕದ ಎಷ್ಟು ಭಾಗದಲ್ಲಿ 6 ದ್ರವ್ಯಗಳು ಇರುತ್ತವೆಯೋ ಅದನ್ನು ಲೋಕಾಕಾಶ ಎನ್ನುತ್ತಾರೆ. ಲೋಕದ ಎಷ್ಟು ಭಾಗದಲ್ಲಿ 6 ದ್ರವ್ಯಗಳು ಇರುತ್ತವೆ ಅದಕ್ಕೆ ಲೋಕಾಕಾಶ ಇನ್ನು ವ್ಯವಹಾರ ಕಾಲ ಯಾವ್ದಕ್ಕೆ ಅಂತಾರೆ?
ನಿಮಿಷ, ಗಂಟೆ, ದಿನ, ವಾರ, ಪಕ್ಷ ಮತ್ತು ತಿಂಗಳು ಇತ್ಯಾದಿಗಳಿಗೆ ವ್ಯವಹಾರ ಕಾಲ ಎನ್ನುವುದು. ನಿಮಿಷ, ಗಂಟೆ, ದಿನ, ವಾರ, ಪಕ್ಷ ಮತ್ತು ತಿಂಗಳು ಇವೇನದವು? ಇದು ವ್ಯವಹಾರ ವ್ಯವಹಾರ ಕಾಲ. ವ್ಯವಹಾರ ಕಾಲಗಳು. ವ್ಯವಹಾರ ಕಾಲ. ಅದೇ ರೀತಿ ನಿಶ್ಚಯ ಕಾಲ. ಲೋಕಾಕಾಶ ಪ್ರತಿಯೊಂದು ಯಾವುದು ಪ್ರದೇಶದ ಮೇಲೆ ಬೇರೆ ಬೇರೆ ಕಾಲಾಣುಗಳು ಸ್ಥಿತವಾಗಿರುತ್ತವೆ. ಯಾವುದು Sorry? ಸ್ವತಃ ಪರಿವರ್ತಿತವಾಗುತ್ತದೆ ಮತ್ತು ಸ್ವತಃ ಪರಿವರ್ತಿಸುತ್ತಾ ಉಳಿದ ದ್ರವ್ಯಗಳನ್ನು ಪರಿವರ್ತಿಸುತ್ತದೆ. ಹಾ, ಅದಕ್ಕೆ ಇದನ್ನು ನಿಶ್ಚಯ ನಿಶ್ಚಯ ಕಾಲ. ಕಾಲ ಎನ್ನುವರು. ಹ್ಮ್. ಅದು ಹೇಳ್ಬೋದು. ನೀವೇನ್ ಹೇಳ್ತಾ ಸಾರಿ ಆಗಲೇ ಏನ್ ಹೇಳ್ತಾ ಇದ್ದೀರಿ? ಪ್ರತಿಯೊಂದು ಪ್ರದೇಶದ ಮೇಲೆ ಬೇರೆ ಬೇರೆ ಕಾಲಾಣುಗಳು ಸ್ಥಿತವಾಗಿರುತ್ತವೆ. ಈ ಕಾಲಾಣುಗಳನ್ನು ನಿಶ್ಚಯ ಕಾಲವೆಂದು ಕರೆಯುತ್ತಾರೆ. ಆ ಕಾಲಗಳನ್ನು ಆ ಕಾಲಾನುಗಳನ್ನ ನಿಶ್ಚಯ ಕಾಲ ಎಂದು ಕರೆಯುತ್ತಾರೆ. ಆದ್ರೆ ನಾವು ಇಲ್ಲಿ ಬಾಲ್ಬೋಧ ವಿಷಯ ಇದ್ದಿದ್ರಿಂದ ನಾವು ಸಣ್ಣದಾಗಿರುವ ಡೆಫಿನೇಷನ್ ನ ತಗೋತಾ ಇದ್ದೀವಿ. ಸರಿ ಸರಿ. ಅಂದ್ರೆ ಬಾಲ್ಬೋಧ ವಿಷಯ ಇರೋದ್ರಿಂದ ಇದು ಸಣ್ಣ ಮಕ್ಕಳಿಗೆ ಎಷ್ಟು ವಿಷಯ ಬೇಕಲ್ಲ ಅಷ್ಟೇ ವಿಷಯಗಳನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಮುಂದೆ ಹೋದ ನಂತರ ಯಾವಾಗ ತತ್ವಾರ್ಥ ಬರತ್ತೆ ಆವಾಗಿಲ್ಲಾದ್ರೆ ನಮಗೆ ದೊಡ್ಡ ದೊಡ್ಡ ವಿಷಯಗಳನ್ನ ಕೊಡ್ತಾರೆ. ಆವಾಗ ಎಲ್ಲ ವಿಶೇಷವಾದ ಅರ್ಥಗಳನ್ನ ನಾವು ತಿಳ್ಕೊಳ್ಳೋಣ. ಆಮೇಲೆ ಬಹುಪ್ರದೇಶಿ ದ್ರವ್ಯವನ್ನ ಏನಂತ ಹೇಳಿ ಕರೀತಾರೆ? ಅಸ್ಥಿಕಾಯ. ಅಸ್ಥಿಕಾಯ ಅಂತ ಹೇಳಿ ಕರೀತಾರೆ. ಮತ್ತೆ ಯಾವ ದ್ರವ್ಯ ಅಸ್ಥಿಕಾಯವಲ್ಲ? ಕಾಲದ್ರವ್ಯ. ಕಾಲದ್ರವ್ಯ. ಕಾಲದ್ರವ್ಯ ಅಸ್ಥಿಕಾಯವಲ್ಲ. ಏಕೆ? ಅದು ಬಹುಪ್ರದೇಶಿ ಅಲ್ಲ. ಅದು ಏಕ ಪ್ರದೇಶಿ ಆಗೋದ್ರಿಂದ ಅದಕ್ಕೆ ಹಿಂದಿನಿಂದ ಆವಾಜ್ ಬರ್ತಾ ಇದೆ. ನಿಮ್ದು ಆವಾಜ್ ಮ್ಯೂಟ್ ಮಾಡಿ, ಇಲ್ಲಾದ್ರೆ ನಿಮ್ಮ ಹಿಂದೆ ಇರುವಂತ ಆವಾಜನ್ನ ಮ್ಯೂಟ್ ಮಾಡಿ. ಯಾವ ದ್ರವ್ಯಗಳು ಯಾವ ದ್ರವ್ಯವು ಕಣ್ಣಿಗೆ ಗೋಚರಿಸುತ್ತದೆ? ಪುದ್ಗಲ ದ್ರವ್ಯಗಳು. ಕೇವಲ ಪುದ್ಗಲ ದ್ರವ್ಯಗಳು ಮಾತ್ರ ಕಣ್ಣಿಗೆ ಕಾಣುತ್ತವೆ. ಉಳಿದ ದ್ರವ್ಯಗಳು ಕಣ್ಣಿಗೆ ಗೋಚರಿಸುತ್ತದೆ. ಕಾಣುವುದಿಲ್ಲ, ಗೋಚರಿಸುವುದಿಲ್ಲ. ಯಾವ ದ್ರವ್ಯಗಳಲ್ಲಿ ಭೇದಗಳಾಗುವುದಿಲ್ಲ? ಧರ್ಮ, ಅಧರ್ಮ ಮತ್ತು ಆಕಾಶ. ಧರ್ಮ, ಅಧರ್ಮ ಮತ್ತು ಆಕಾಶ ಈ ಮೂರು ದ್ರವ್ಯಗಳಲ್ಲಿ ಭೇದಗಳು ಅಂದರೆ ಭಾಗಗಳು ಆಗುವುದಿಲ್ಲ. ಏನ ಉಳಿಲ್ವಾ? ಆಯ್ತಾ? ಈ ರೀತಿ ಇಲ್ಲಾದ್ರೆ 6 ದ್ರವ್ಯಗಳನ್ನ ತಿಳ್ಕೊಂಡು, 6 ದ್ರವ್ಯಗಳು ಅಂದ್ರೆ ಏನ? ಯಾವ್ದ್ರಲ್ಲಿ ಗುಣ ಮತ್ತು ಪರ್ಯಾಯಗಳಿವೆ ಅವುಗಳನ್ನ ದ್ರವ್ಯ ಅಂತ ಹೇಳಿ ಹೇಳಿದ್ದಾರೆ. ಮತ್ತು ಉತ್ಪಾದ ವ್ಯಯ ದ್ರವ್ಯಗಳಿಗೆ ಯಾವ್ದ್ರಲ್ಲಿ ಉತ್ಪಾದ ವ್ಯಯ ಮತ್ತು ದ್ರವ್ಯ ಇರುತ್ತದೆ ಅದಕ್ಕೆ ದ್ರವ್ಯ ಅಂತ ಹೇಳಿ ಹೇಳಿದ್ರು. ದ್ರವ್ಯದ ಭೇದಗಳು 6: ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ. ಮತ್ ಮುಂದ್ ನೋಡ್ತೀವಿ.
ಜೀವದ್ರವ್ಯ ಅಂತ ಹೇಳಿ ಯಾವ್ದಂದ್ರು ಯಾವ್ದ್ರಲ್ಲಿ ನೋಡುವ ಮತ್ತು ತಿಳಿಯುವಂತ ಶಕ್ತಿ ಇದೆ ಅದಕ್ಕೆ ಜೀವದ್ರವ್ಯ ಅಂತ ಹೇಳಿದ್ರು. ಕುತೂಹಲ ದ್ರವ್ಯ ಯಾವ್ದಕ್ಕಂದ್ರು ಯಾವ್ದ್ರಲ್ಲಿ ಪೂರಣ ಮತ್ತು ಗಲನ ಅಂದ್ರೆ ಕೂಡುವ ಮತ್ತು ವಿಘಟಿಸುವ ಶಕ್ತಿಯನ್ನು ಹೊಂದಿದೆ ಅದಕ್ಕೆ ಕುತೂಹಲ ದ್ರವ್ಯ ಅಂತ ಹೇಳಿ ಹೇಳಿದ್ರು. ಮತ್ತು ಪರಮಾಣು ಯಾವ್ದಂದ್ರೆ ಕುತೂಹಲದ ಅತಿ ಚಿಕ್ಕ ಕಣಕ್ಕೆ ಕುತೂಹಲ ಅಂತ ಹೇಳಿದ್ರು. ಸ್ಕಂದ ಯಾವ್ದಕ್ಕಂದ್ರು ಒಂದು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪರಮಾಣುಗಳು ಸೇರಿ ಆಗುವಂತ ಕುತೂಹಲ ಪಿಂಡಕ್ಕೆ ಸ್ಕಂದ ಅಂತ ಹೇಳಿ ಹೇಳಿದ್ರು. ಆಮೇಲೆ ಧರ್ಮದ್ರವ್ಯ ಅಂತ ಹೇಳಿ ಯಾವ್ದಕ್ಕೆ ಹೇಳಿದ್ರು ಜೀವ ಮತ್ತು ಕುತೂಹಲಗಳಿಗೆ ಯಾವುದು ನಡೆಯಲು ಉದಾಸೀನವಾಗಿ ನಡೆಯಲು ಸಹಾಯಕ ಮಾಡುತ್ತದೆ ಅದಕ್ಕೆ ಧರ್ಮದ್ರವ್ಯ ಅಂತ ಹೇಳಿದ್ರು. ಅಧರ್ಮದ್ರವ್ಯ ಅಂತ ಹೇಳಿ ಯಾವ ಜೀವ ಮತ್ತು ಕುತೂಹಲ ದ್ರವ್ಯಗಳಿಗೆ ನಿಲ್ಲಲು ಉದಾಸೀನ ರೂಪದಿಂದ ಸಹಾಯಕವಾಗಿದೆ ಅದಕ್ಕೆ ಅಧರ್ಮ ದ್ರವ್ಯ ಅಂತ ಹೇಳಿ ಹೇಳಿದ್ರು. ಆಕಾಶ ದ್ರವ್ಯ ಅಂತ ಹೇಳಿ ಯಾವ್ದಕ್ಕಂದ್ರು ಯಾವುದು 6 ದ್ರವ್ಯಗಳಿಗೆ ನಿಲ್ಲಲು ಸ್ಥಾನ ಕೊಡುತ್ತದೆ ಅದಕ್ಕೆ ಆಕಾಶ ದ್ರವ್ಯ ಅಂತ ಹೇಳಿದ್ರು. ಇದರಲ್ಲಿ 2 ಭೇದಗಳುಂಟು, ಒಂದು ಲೋಕಾಕಾಶ ಇನ್ನೊಂದು ಅಲೋಕಾಕಾಶ. ಲೋಕಾಕಾಶದಲ್ಲಿ ಲೋಕಾಕಾಶ ಅಂದ್ರೆ ಯಾವುದು 5 ದ್ರವ್ಯಗಳಿಗೆ ಮತ್ತು ಸತತ ತಾನು ನಿಲ್ಲಲು ಸಹಾಯಕವಾಗಿದೆ ಅದಕ್ಕೆ ಲೋಕಾಕಾಶ ಎನ್ನುವರು. ಅಲೋಕಾಕಾಶ ಅಂದ್ರೆ ಕೇವಲ ಆಕಾಶ ದ್ರವ್ಯ ಮಾತ್ರವಿದೆ ಅದು ಅಲೋಕಾಕಾಶವಿದೆ. ಇನ್ನು ಕಾಲ ದ್ರವ್ಯ ಅಂದ್ರೆ ತಾನು ಸ್ವತಃ ಪರಿವರ್ತನೆಯಾಗುತ್ತಾ ಪರ ದ್ರವ್ಯವನ್ನು ಪರಿವರ್ತನೆ ಮಾಡಿಸುತ್ತಾ ಯಾವುದು ಪರಿವರ್ತನೆ ಮಾಡ್ಲಿಕ್ಕೆ ಯಾವುದು ನಿಮಿತ್ತ ಇದೆಯೋ ಅದಕ್ಕೆ ಕಾಲದ್ರವ್ಯ ಅಂದ್ರು. ಕಾಲದ್ರವ್ಯದಲ್ಲಿ 2 ಭೇದ, ಒಂದು ವ್ಯವಹಾರ ಕಾಲ ಇನ್ನೊಂದು ನಿಶ್ಚಯ ಕಾಲ. ನಿಶ್ಚಯ ಕಾಲ ಅಂತ ಹೇಳಿ ಯಾವ್ದಕ್ಕಂದ್ರು ಸ್ವತಃ ತಾನು ಪರಿವರ್ತನೆ ಆಗುತ್ತೆ ಮತ್ತು ಇತರರನ್ನು ಪರರನ್ನು ಪರಿವರ್ತನೆ ಮಾಡುತ್ತೆ ಅದಕ್ಕೆ ನಿಶ್ಚಯ ಕಾಲ ಅಂತ ಹೇಳಿದ್ರು. ವ್ಯವಹಾರ ಕಾಲ ಅಂದ್ರೆ ಇದೇ ಗಂಟೆ, ದಿನ, ವಾರ, ಪಕ್ಷ ಇತ್ಯಾದಿ. ಈ ರೀತಿ ನಾವು 6 ದ್ರವ್ಯದ ಪಾಠ ರಿವಿಷನ್ ವಾಯ್ತು. ರತ್ನತ್ರಯ ಮತ್ತು 6 ದ್ರವ್ಯಗಳು ಈ ಪಾಠದ ರಿವಿಷನ್ ವಾಯ್ತು. ಇನ್ನು ಮುಂದೆ ಇನ್ನು 2 ಅಥವಾ 3 ದಿನದಲ್ಲಿ 7ನೇ ಪಾಠವಾದ ತತ್ವ ಮತ್ತು ಪದಾರ್ಥ ಮತ್ತು ಉದ್ಯಾನ ರಾಜ ಇದರ ಬಗ್ಗೆ ತಿಳಿದುಕೊಳ್ಳೋಣ, ಇದರ ಬಗ್ಗೆ ರಿವಿಷನ್ ಮಾಡಿಕೊಳ್ಳೋಣ. ಆಮೇಲೆ ನಾನು ನಿಮಗೆ ಇವಷ್ಟು ರಿವಿಷನ್ ಆದ ನಂತರ ಮತ್ತೊಂದ್ಸಲ ಏನ್ ಮಾಡ್ತೀನಿ, ರಿವಿಷನ್ ಆದ ನಂತರ ಮತ್ತೊಂದ್ಸಲ ಇಲ್ಲಾದ್ರೆ ನಿಮ್ಗೆ ಈ 8 ಪಾಠದಲ್ಲಿರುವ ಯಾವ್ದಾದ್ರು ಕ್ವಶನ್ಗಳನ್ನ ತೆಗಿತೀನಿ, ಆ ಕ್ವಶನ್ ಆನ್ಸರ್ವನ್ನ ನೀವು ಹೇಳ್ಬೇಕು. ಆಗತ್ತಾ ಹೀಗೆ ಮಾಡಿದ್ರೆ? ನಡೆಯತ್ತಾ ಹೀಗೆ? ಹಾ, ನಾವು ಹೇಳದಿದ್ರೆ ನೀವು ಹೇಳ್ತೀರಲ್ಲ ಆಮೇಲೆ ಉತ್ತರ. ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಮತ್ತೆ ನಮ್ಮನ್ನ ತಿದ್ದಿ ನೀವು ಉತ್ತರ ಹೇಳಿ ಕೊಡ್ತೀರಲ್ಲ ದೀದಿ. ಅದಂತೂ ಮಾಡ್ತೀನಿ. ಕ್ವಶನ್ ತೆಗಿಬೇಕಾದ್ರೆ ಆನ್ಸರ್ ಸಿಕ್ಕಿರುತ್ತೆ ನನಗೆ, ಆನ್ಸರ್ ಜೊತೆನೆ ಕ್ವಶನ್ ತೆಗಿತೀನಿ. ಆದ್ರೆ ನೀವು ಪ್ರಯತ್ನ ಮಾಡಿ, ಎಷ್ಟಾಗುತ್ತೆ ಅಲ್ಲ ಅಷ್ಟು ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಗೆ ನಾಳೆ ಈಸಿ ಆಗತ್ತೆ. ನಾವು ಅರ್ಥ ಮಾಡಿಕೊಂಡ ಹಾಗೆ ನಮ್ಮ ಒಂದು ಜ್ಞಾನಕ್ಕೆ ನಿಲುಕಿದಾಗೆ ನಮ್ಮ ಶಬ್ದಗಳಲ್ಲಿ ನಾವು ಹೇಳ್ಬೋದು. ಆದ್ರೆ ಇದರಲ್ಲಿ ಪಾಠದಲ್ಲಿ ಬರುವಂತ ಶಬ್ದಗಳನ್ನ ನಾವು ಉಪಯೋಗಿಸುವುದು ಬಹಳ ಮುಖ್ಯ ಇರ್ಬೋದು. ಅದಕ್ಕೆ ನಮ್ಗೆ ಸ್ವಲ್ಪ ಸಮಯ ಬೇಕಾಗ್ಬೋದು. ಇಲ್ಲ, ನಿಮಗೆ ಯಾವ ರೀತಿ ತಿಳಿದಿದೆ ಆ ರೀತಿ ಹೇಳಿ, ನಂತರ ಆ ಪಾಠದಲ್ಲಿ ಬರುವ ವಿಷಯವನ್ನ ನಾನು ನಿಮಗೆ ಹೇಳ್ತೇನೆ. ಯಾಕೆಂದ್ರೆ ಇದು ಬಾಲ್ಬೋಧ ವಿಷಯ ಆಗಿದ್ರಿಂದ ಮಕ್ಕಳಿಗೆ ಎಷ್ಟು ಬೇಕಲ್ಲ ಅಷ್ಟೇ ವಿಷಯವನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಮಕ್ಕಳು ಮೇನ್ ಮೊದಲು ಯಾರಿಗೆ ಬೇಸಿಕ್ ಇಲ್ಲ, ತಳಪಾಯ ಇಲ್ಲ ಯಾರ ಹತ್ರ, ಹೀಗಾಗಿ ಈ ಬಾಲ್ಬೋಧ ವಿಷಯವನ್ನ ಇಟ್ಟಿದ್ದಾರೆ.
ಸಿದ್ಧಾಂತ ಪ್ರವೇಶಿಕ ಭಾಗ 1, 2, 3 ಇದ್ರಲ್ಲಿ ಕೇವಲ ಮಕ್ಕಳಿಗಾಗಿ ಇರುವಂತ ಪಾಠಗಳು ಇವೆ. ಅಂದ್ರೆ ನಾವು ಮಕ್ಕಳಿಗೆ ಯಾವ ಪಾಠಗಳನ್ನ ಕಲಿಸ್ಬೇಕಲ್ಲ ಆ ಪಾಠಗಳು ಇದರಲ್ಲಿ ಇವೆ. ಅದಕ್ಕಾಗಿ ಇದು ಬಾಲ್ಬೋಧ್ ವಿಷಯ ಇದೆ. ಇದು ನೀವು ಎಲ್ಲರೂ ಸ್ವಾಧ್ಯಾಯ ಮಾಡಿದವರು, ಹಾಗಾಗಿ ನಿಮಗೆ ಈ ವಿಷಯ ಅನ್ಸತ್ತೆ ಇದೇನು ಈಸಿಯಾಗಿ ನಾವು ಮುಗಿಸಬಹುದು ಅಂತ ಹೇಳಿ ಈ ರೀತಿ ನೀವು ತಿಳ್ಕೊಬಹುದು. ಆದ್ರೆ ಯಾರಿಗೆ ಇನ್ನೂ ಸ್ವಾಧ್ಯಾಯ ಆಗಿಲ್ಲ ಅವರಿಗಾಗಿ ಇದು ಒಳ್ಳೆಯ ವಿಷಯವಾಗಿದೆ. ಹಾ ದೀದಿ. ಇವತ್ತು ಜಿನ್ವಾನಿ ಯಾರು ಹೇಳ್ತೀರಾ? ನಾನು ಹೇಳ್ತೀನಿ ದೀದಿ. ಹಾ ಹೇಳಿ. ಕರುಣಾಮಯಿ ಕನಿಕರಿಸಿ ಭವಬಂಧನ ಪರಿಹರಿಸು, ಜಿನವಾಣಿಯ ಮೊರೆಯೊಂದೆ ಪದ ತಲದಲ್ಲಿ ನೆಲೆವೀಡು. ಅಜ್ಞಾನದ ತಿಮಿರದಲ್ಲಿ ಗುರಿ ಕಾಣದೆ ತಿರುಗುತ್ತಿಹೇ, ಜೊತೆ ಬರುವವರನ್ನು ಕಾಣೆ. ಏಕಾಂಗಿಯಾಗಿಯೇ ನಾನು ಧೃತಿ ನೀಡುತ್ತ ಕೈ ಹಿಡಿದು ಅಡಿಯಿಡಿಸಲು ಬೇಡುತ್ತಿಹೇ, ಜಿನವಾಣಿಯ ಮೊರೆಯೊಂದೆ ಪದ ತಳದಲ್ಲಿ ನೆಲೆ ನೀಡು. ಕರುಣಾಮಯಿ ಕನಿಕರಿಸಿ ಭವಬಂಧನ ಪರಿಹರಿಸು. ಜಗದಾಟದ ಸಂತೆಯಲಿ ಕವಲಾಗಿಹ ದಾರಿಯಲಿ, ಕಳವಳದಲ್ಲಿ ಮುಳುಗಿರುವೆ ಸರಿದಾರಿಯ ಅರಿಯದೆಯೇ, ಗುರಿ ತೋರಿಸು ಕನಿಕರಿಸಿ ಮುನ್ನಡೆಸುವ ಕೃಪೆ ದೋರು. ಜಿನವಾಣಿಯ ಮೊರೆಯೊಂದೆ ಪದ ತಳದಲ್ಲಿ ನೆಲೆ ನೀಡು. ಕರುಣಾಮಯಿ ಕನಿಕರಿಸಿ ಭವಬಂಧನ ಪರಿಹರಿಸು. ಅಗಣಿತರನ್ನು ಪೊರೆದಿರುವೆ ಮಗು ನನ್ನನ್ನುದ್ಧರಿಸು. ಸುಳಿ ಸಿಲುಕಿಹ ದೋಣಿಯನು ದಡ ಕಾಣಿಸಿ ಸಂತೈಸು. ಗತಿ ಕಾಣದೆ ಪರಿತಪಿಸಿ ನೊಂದಿಹೆ ನಾನೇ ವರಿಸು. ಜಿನವಾಣಿಯ ಮೊರೆಯೊಂದೆ ಪದ ತಳದಲ್ಲಿ ನೆಲೆ ನೀಡು. ಕರುಣಾಮಯಿ ಕನಿಕರಿಸಿ ಭವಬಂಧನ ಪರಿಹರಿಸು. ಜಿನವಾಣಿಯ ಮೊರೆಯೊಂದೆ ಪದ ತಳದಲ್ಲಿ ನೆಲೆ ನೀಡು. ಕರುಣಾಮಯಿ ಕನಿಕರಿಸಿ ಭವಬಂಧನ ಪರಿಹರಿಸು. ಭವಬಂಧನ ಪರಿಹರಿಸು. ಜೈ बोलो ಜಿನವಾಣಿ ಮಾತಾ ಕಿ ಜೈ. ಛಾಯಾಸರ್ಗ ಮಾಡಿ.
जय बोलो जिनवानी माता की जय हो। संत श्रमणी आचार्य भगवान श्री विद्यासागर जी महाराज की जय हो। विद्या शिरोमणि आचार्य भगवान श्री समय सागर जी महाराज की जय हो। निर्यापक मुनि श्री योग सागर जी, नियम सागर जी, सुधा सागर जी आदि मुनिराज की जय हो। समस्त मुनि संघ की जय हो। जय जिनेन्द्र लल्लू।